ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ನೇಹಿತರೆ, ವಿಶ್ವ ಅಂಗಾಂಗ ದಾನ ದಿನದ ಕುರಿತು. ಈ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ. ದೇಹದಾನ ಜಾಗೃತಿಗಾಗಿ ತಂದೆಯ ಮೃತದೇಹ ಛೇದನೆ ಮಾಡಿ ವೈದ್ಯಕೀಯ ಇತಿಹಾಸ ಸೃಷ್ಟಿಸಿದ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಹಾಗೂ ಡಾಕ್ಟರ್ ರಾಮನ್ನವರ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯದರ್ಶಿ. ಡಾಕ್ಟರ್ ರಾಮನ್ನವರ್ ಚಾರಿಟೇಬಲ್ ಟ್ರಸ್ಟ್ ಬೈಲಾಂಗಲ ಸ್ಥಾಪಿಸಿ ಜನಸಾಮಾನ್ಯರಲ್ಲಿ ಅಂಗಾಂಗ ದಾನ ಜಾಗೃತಿ ಮೂಡಿಸಿರುವ ಡಾಕ್ಟರ್ ಮಹಾಂತೇಶ್ ರಾಮನ್ನವರ್ ಅವರು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ವಿಷಯ ಸರ್, ವಿಶ್ವ ಅಂಗಾಂಗ ದಾನ. ಈ ದಿನ ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದರ ಉದ್ದೇಶ? ಪ್ರತಿ ವರ್ಷ ಅಂಗಾಂಗ ದಾನದ ದಿನವನ್ನ ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ಇದು ಎರಡು ರೀತಿಯಿಂದ ಆಚರಣೆ ಆಗ್ತದೆ. ಒಂದು ರಾಷ್ಟ್ರ ಮಟ್ಟದ್ದು, ಇನ್ನೊಂದು ವಿಶ್ವ ಮಟ್ಟದ್ದು. ರಾಷ್ಟ್ರ ಮಟ್ಟದ್ದು August 3rd, ಅದನ್ನ ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಅಂತಿದೆ. ಅದೇ ರೀತಿಯಾಗಿ August 13 ಅದು ಕೂಡ ವಿಶ್ವ ಅಂದ್ರೆ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಅಂತ ಮಾಡಿದ್ದಾರೆ. ವಿಶೇಷವಾಗಿ ಪ್ರತಿ ವರ್ಷದ ಥೀಮ್ ಅನ್ನ ಕೊಡ್ತಾರೆ. ಈ ವರ್ಷದ ಥೀಮು ಕೂಡ ಅಂಗಾಂಗ ದಾನದ ಅಂದ್ರೆ ಜೀವನ ಸಂಜೀವಿನಿ ಅಭಿಯಾನ. ಜೀವನ ಸಂಜೀವಿನಿ ಅಭಿಯಾನ ಅಂತ ಹೇಳಿ ಈ ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷದ ಅಂಗಾಂಗ ದಾನದ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ ಸರ್. ಸರ್, ಜನರಲ್ ಆಗಿ ಮಾತನಾಡೋಣ, ಅಂಗಾಂಗ ದಾನ ಅಂದ್ರೆ ಏನು? ನೀವು ಕೇಳಿದಿರ ಏನಂತ? ಕನ್ಯಾದಾನ ಅಂತ ಕೇಳಿದಿರಿ. ಅದಾದ್ಮ್ಯಾಗೆ ಗೋದಾನ ಅಂತ ಕೇಳಿದಿರಿ. ಎಲೆಕ್ಷನ್ ಬಂದಾಗ ಏನ್ ಬರ್ತೈತ್ರಿ? ಎಲೆಕ್ಷನ್ ಮತದಾನ ಅಂತ ಬರ್ತದೆ. ಅದೇ ರೀತಿಯಾಗಿ ಒಬ್ಬ ಹಸದಾವಂಗ ಏನ್ ಮಾಡ್ತೀರಿ? ಅನ್ನದಾನ. ಅದೇ ರೀತಿಯಾಗಿ ನಮ್ಮ ವೈದ್ಯಕೀಯ ಕ್ಷೇತ್ರದೊಳಗ ಸಾವಿನ ಆಚೆ ಈಚೆ ದಾನಗಳು. ಬದುಕಿದ್ದಾಗ ಒಂದು ವ್ಯಕ್ತಿಯನ್ನು ಉಳಿಸ್ಲಿಕ್ಕೆ ರಕ್ತದಾನ ಬೇಕು. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ನಮ್ಮ ಆಸ್ಪತ್ರೆಯೊಳಗ ಬೇರೆ ಬೇರೆ ಕಾಯಿಲೆಯಿಂದ ಬಂದಾಗ ವಿವಿಧ ಅಂಗಾಂಗಗಳ ವೈಫಲ್ಯದಿಂದ ಅಂಗಾಂಗಗಳ ಕೆಲಸಗಳನ್ನ ಅಂಗಾಂಗ ಕಾರ್ಯಕ್ಷಮತೆ ಕಡಿಮೆ ಆದಾಗ ಅಲ್ಲಿ ಈ ಅಂಗಾಂಗ ದಾನದ ಏನಪ್ಪಾ ಅಂದ್ರೆ ಪರಿಕಲ್ಪನೆ ಬರ್ತದೆ. ನಮ್ಮಲ್ಲಿ ಬೇರೆ ಬೇರೆ ಅಂಗಾಂಗಗಳಿದಾವೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಹೃದಯ ಇದೆ, ಪುಪ್ಪುಸ ಇದೆ, ಲಿವರ್ ಇದೆ, ಪ್ಯಾಂಕ್ರಿಯಾಸ್ ಇದೆ, ಇಂಟೆಸ್ಟೈನ್ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಏನಪ್ಪಾ ಅಂಗಾಂಗಗಳು ಇರ್ತಾವ. ಇವು ತನ್ನ ವೈಫಲ್ಯಗಳನ್ನ ಬೇರೆ ಒಂದು ಕಾರಣದಿಂದ, ಅದು ಯಾವುದೋ ಒಂದು ಕಾರಣದಿಂದ ಕೆಲಸ ಮಾಡಿದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಒಂದು ಬದುಕಿದ್ದಾಗನೂ ದಾನ ಮಾಡಬಹುದು, ಇನ್ನೊಂದು ಏನಪ್ಪಾ ಅಂದ್ರೆ ಸಾಯುವ ಸಂದರ್ಭದಲ್ಲಿಯೂ ಕೂಡ ಏನಪ್ಪಾ ಅಂಗಾಂಗಗಳನ್ನ ದಾನ ಮಾಡಬಹುದು. ಈ ಏನಪ್ಪಾ ಅಂದ್ರೆ ಒಬ್ಬ ಏನಪ್ಪಾ ಪರಿಪೂರ್ಣ ಆರೋಗ್ಯ ಇದ್ದಂತ ವ್ಯಕ್ತಿ ತನ್ನ ಏನಪ್ಪಾ ಅಂಗಾಂಗಗಳನ್ನ ಇದರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಬದುಕಿದ್ದಾಗೂ ಕೊಡುವಂತ ಅಂಗಾಂಗಗಳದಾವ, ಇನ್ನೊಂದು ಕೆಲವು ಮರಣಾನಂತರ ಅಂದ್ರೆ ಡೆತ್ ಆದ್ಮೇಲೆ ಕೊಡ್ತಕ್ಕಂಥ ಅಂಗಾಂಗಗಳಿಗೆ ಆ ಪ್ರಕ್ರಿಯೆಗೆ ಏನಂತಾರ ಅಂದ್ರೆ ಕೊಡುವುದು ತಗೋದು, ಅಂಗಾಂಗ ದಾನ. ನಾವು ಅಂಗಾಂಗ ದಾನ ಮಾಡೋಂಗ ನಾವು ಒಬ್ಬ ರೆಸಿಪಿ ಏನಪ್ಪಾ ಅಂದ್ರೆ ಡೋನರ್ ಅಂತೀವಿ. ಯಾರು ಅದನ್ನ ರಿಸೀವ್ ಮಾಡ್ಕೋತಾರಲ್ಲ ಅದನ್ನ ರೆಸಿಪಿಯೆಂಟ್ ಅಂತ. ಸರ್, ತಾವು ಅಂಗಾಂಗ ದಾನದ ಬಗ್ಗೆ ಹೇಳಿದ್ರಿ, ಯಾವೆಲ್ಲ ಅಂಗಾಂಗ ದಾನ ಮಾಡಬಹುದು ಅದನ್ನು ಹೇಳಿದ್ರಿ. ಈಗ ಯಾರು ಅಂಗಾಂಗ ದಾನ ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ? ಯಾರು ಆರೋಗ್ಯವಂತವಾಗಿ ಬದುಕಿದ್ದಾಗ, ಇಲ್ಲಿ ಈ ಅಂಗಾಂಗ ದಾನಕ್ಕೂ ದೇಹದಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಒಂದೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಅಂಗಾಂಗ ದಾನ ಬದುಕಿದ್ದಾಗ ಮಾಡುವುದು ಒಂದಿದೆ ಮತ್ತು ಸತ್ತ ನಂತರ ಮಾಡುವಂತ ಅಂಗಾಂಗಗಳು ಬೇರೆ ಇದೆ. ಬದುಕಿದ್ದಾಗ ನಾವು ಏನಪ್ಪಾ ಅಂದ್ರೆ ಒಂದು ಪಾರ್ಟ್ ಆಫ್ ಎ ಲಿವರ್, ಯಕೃತ್ ಕೊಡಬಹುದು. ಅದಾದ್ಮೇಲೆ ಬದುಕಿದ್ದಾಗ 2ರಲ್ಲಿ 1 ಕಿಡ್ನಿ ಕೊಡಬಹುದು. ಇದು ಆದರೆ ಮರಣಾನಂತರ ಕೊಡ್ತಕ್ಕಂತ 8 ಅಂಗಾಂಗಗಳು ಯಾವ್ಯಾವಂದ್ರೆ 1 ಹೃದಯ, 2 ಪುಪ್ಪುಸ, 2 ಕಿಡ್ನಿ, 1 ಪ್ಯಾಂಕ್ರಿಯಾಸು, ಮತ್ತೊಂದು ಲಿವರು. ಅದಾದ್ಮೇಲೆ ಈ ಮೇದೋಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಾಸ್ ಅಂತೇವಿ. ಅದಾದ್ಮೇಲೆ ಈ ನಾವೇನಂತ ಅಸ್ಥಿ ಮಜ್ಜ ಅಂತೇವಿ, ಬೋನ್ ಮ್ಯಾರೋ ಅಂತೇಳಿ. ಇವನ್ನ 8 ಅಂಗಾಂಗಗಳನ್ನ ದಾನ ಮಾಡಿ ಒಬ್ಬ ವ್ಯಕ್ತಿ ತನ್ನ 8 ಅಂಗಾಂಗ ದಾನ ಮಾಡಿ 8 ಜೀವಕ್ಕನ ಅವರು ಏನಪ್ಪಾ ಅಂದ್ರೆ 8 ಮಂದಿಗೆ ಜೀವ ಕೊಡ್ಬೋದು ಅಂತ ಹೇಳ್ತೇನೆ ಸರ್. ಸರ್, ಈಗ 8 ಮಂದಿಗೆ ಜೀವ ಕೊಡ್ಬೋದು ಅಂತ ಹೇಳಿದ್ರೆ ಅಲ್ಲೇ ಒಂದು ಬಹಳ ಮುಖ್ಯವಾದ ಪ್ರಶ್ನೆ, ಅಂಗಾಂಗ ದಾನ ಮಾಡಿದ್ರೆ ಯಾರಿಗೆ ಲಾಭ? ಜನರಲ್ ಲೈಫ್ ನಲ್ಲಿ ಏನಾದ್ರು ನೀವು ಅನುಭವಿಸಿರೋ? ಇಲ್ಲ ಸರ್, ಈಗ ಬದುಕಿದ್ದಾಗ ಬಹಳ ಮಂದಿ ಕೇಳ್ತಾರೆ ಸರ್, ನಾವು ಬದುಕಿದ್ದಾಗ ದಾನ ಈಗ ಲಿವರು ಕಿಡ್ನಿ ಕೊಡ್ಬೇಕಂತ ಬಂದಾಗ ಇದು ಕೊಟ್ಟವಂಗೂ ಅಷ್ಟ ಏನಪ್ಪಾ ಅಂದ್ರೆ ಇಬ್ಬರಿಗೂ ಲಾಭ ಇದೆ, ತಗೊಂಡವ್ರಿಗೆ ಮತ್ತು ಕೊಟ್ಟವ್ರಿಗೆ. ಆದ್ರೆ
ಆ ವೈದ್ಯರ ಸಲಹೆ ಮೇರೆಗೆ ಅವರು ಫಿಟ್ ಇದ್ರೆ, ಬ್ಲಡ್ ಗ್ರೂಪ್ ಎಲ್ಲ ಮ್ಯಾಚ್ ಆದ್ರೆ ಅವಾಗಷ್ಟೇ ಕೊಡ್ಬೋದು. ಸೊ ಅದು ಇಬ್ಬರಿಗೂ ಲಾಭ ಇದೆ ಅಂತ ಹೇಳಕ್ ಬಯಸ್ತೇನೆ ಸರ್. ಈಗ ಅಂಗಾಂಗ ದಾನ ಮಾಡಲು ವಯಸ್ಸು, ಅದ್ರ ಬಗ್ಗೆ ಮೊದಲೇದಾಗಿ ದೇಹದಾನ ಮಾಡ್ಬೇಕಾದ್ರೆ ವಯಸ್ಸಿದೆ. 18 ವರ್ಷ ಮೇಲ್ಪಟ್ಟವರಾದ್ರಷ್ಟೇ ದೇಹದಾನ ಮಾಡ್ಬೋದು. 18 ವರ್ಷ ಕೆಳಗಿದ್ದವ್ರಿಗೆ ದೇಹದಾನ ಮಾಡಲಿಕ್ಕೆ ನಮ್ಮ ಕಾನೂನಾತ್ಮಕವಾಗಿ ಒಪ್ಪಿಲ್ಲ. ಅದು ಮತ್ತೆ ಏನೋ ಒಂದ್ ವೇಳೆ ಸ್ಟಡಿ ಪರ್ಪಸ್ ಈ ಬೇರೆ ಬೇರೆ ಒಂದು ಇದಕ್ಕೆ ಕೊಟ್ರಂದ್ರೆ ಅದನ್ನ ನಾವು ಏನಪ್ಪಾ ಅಂದ್ರೆ ಫೋರೆನ್ಸಿಕ್ ಮೆಡಿಸಿನ್ ಅವ್ರದ್ದು ಕೇಳ್ಕೊಂಡು ಕೊಡ್ತೀವಿ. ಆದ್ರೆ ಅಂಗಾಂಗ ದಾನಕ್ಕೆ ವಯಸ್ಸಿಲ್ಲ, ಇದಕ್ಕೆ ಏಜ್ ಅಂತೂ ಇಲ್ಲ. ಯಾವುದೇ ಟೈಮ್ನಾಗೂ ಕೂಡ ಅವರು ನಿಧನರಾದ್ರೆ ಅಂಗಾಂಗಗಳನ್ನ ತೆಗೆದುಕೊಳ್ಬಹುದು. ಸರ್, ಈಗ ಒಬ್ಬ ವ್ಯಕ್ತಿ ಸತ್ತ ನಂತರ ಅದ್ರ ಬಗ್ಗೆ ಮಾತನಾಡೋಣ. ಸತ್ತ ನಂತರ ಅಂಗಾಂಗ ದಾನ ಮಾಡಬಹುದೇ? ಒಬ್ಬ ವ್ಯಕ್ತಿ ಸತ್ ನಂತರ ನೀವು ಅಂಗಾಂಗ ದಾನ ಮಾಡೋದು ಅಂತ ಕೇಳಿದ್ರಿ. ಇನ್ನೊಂದು ನಿಮಗೆ ಹೇಳ್ಬೇಕಾಗೈತಿ, ದೇವರು ನಮಗೆ ಸಾವನ್ನ 2 ರೀತಿಯಿಂದ ಕೊಡ್ತಾನೆ. ಎಲ್ಲಾ ಸತ್ತವರು ಅಂಗಾಂಗ ದಾನ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕೆ ಮಾಡಕ್ ಬರುದಿಲ್ಲ ಅಂತಂದ್ರೆ, ಅಂಗಾಂಗ ದಾನಕ್ಕೆ ಒಂದ್ ವ್ಯಕ್ತಿ ಸಾಯ್ಬೇಕಾದ್ರೆ ಬೇರೆ ಬೇರೆ ಕಾರಣದಿಂದ ಸಾಯ್ತಾರೆ, ಬೇರೆ ಬೇರೆ ಕಾರಣದಿಂದ ನಮಗೆ ಸಾವು ಬರ್ತದೆ. ಇಲ್ಲಿ ನಾವು ಏನ್ ಹೇಳ್ಬೇಕಾಗಿದೆ ಅಂದ್ರೆ, ನಮಗೆ ದೇವ್ರು 2 ರೀತಿಯಿಂದ ಸಾವು ಕೊಡ್ತಾನೆ. ಒಂದು ಸಹಜ ಸಾವು, ಮನೆಯಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗ್ಬೋದು, ಅಥವಾ ಇನ್ನೊಂದೇನಪ್ಪಾ ಅಂತಂದ್ರೆ ಆಸ್ಪತ್ರೆ ಒಳಗೂ ಆಗ್ಬೋದು. ಇದು ಒಂದೇದು. ಇದು ಆದ್ಮೇಲೆ ಇನ್ನೊಂದು ಸಾವಿದೆ, ಅದು ಆಸ್ಪತ್ರೆಯಲ್ಲಿ ಅಷ್ಟೇ ಆಗ್ತದೆ, ಮನೆಯಲ್ಲಿ ಆಗುವುದಿಲ್ಲ. ಅದಕ್ಕೆ ನಾವು ಮೆದುಳು ನಿಷ್ಕ್ರಿಯ ಅಂತೀವಿ ಅಥವಾ ಬ್ರೈನ್ ಡೆತ್ ಅಂತೀವಿ. ಹೀಗಂದ್ರೆ ಜನಕ್ಕೆ ತಿಳಿಯಂಗಿಲ್ಲ. ಈಗ 2 ರೀತಿಯಿಂದ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ, ಉದಾಹರಣೆ ಕೊಟ್ಟು. ಎಲ್ಲಾ ಜನರು ಎಲ್ಲಾ ಪಿಕ್ಚರ್ದಾಗೂ ನೋಡಿರ್ತಾರೆ, ಕೋಮಾ ಅಂತ ಅನ್ನೋದು ನೋಡಿರ್ತಾರೆ. ಆ ಕೋಮಾ ಅಂದ್ರೆ ಏನಾಗ್ತದೆ ಜನಕ್ಕೆ ದೌಡ್ ತಿಳಿತೈತಿ. ಇದು ಬ್ರೈನ್ ಡೆತ್ ಅಂದ್ರೆ ತಿಳಿಯಂಗಿಲ್ಲ. ಇಲ್ಲಿ ಕೋಮಾಕ್ಕೂ ಬ್ರೈನ್ ಡೆತ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಕೋಮಾದಾಗ ಹೋದಂತ ವ್ಯಕ್ತಿ ವಾಪಸ್ ಬರ್ಬೋದು, ಅದು ಇಟ್ ಈಸ್ ರಿವರ್ಸಿಬಲ್. ಅದೇ ಒಬ್ಬ ವ್ಯಕ್ತಿ ಬ್ರೈನ್ ಡೆತ್ ಆದಾಗ ಅವನಿಗೆ ಅದು ರಿವರ್ಸಿಬಲ್ ಆಗುದಿಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಡೆತ್, ಸೆಲ್ಯುಲಾರ್ ಡೆತ್, ಬ್ರೈನ್ ಡೆತ್. ಇದನ್ನ ಯಾರು ಮತ್ತೆ ಹೆಂಗ್ ಸರ್ಟಿಫೈ ಮಾಡ್ತಾರಂದ್ರೆ, ಇದನ್ನ ಹೆಂಗ್ ನಾವು ಏನಪ್ಪ ಅವ್ರಿಗೆ ಆಗಿದೆ ಅಂತ ಅನ್ನಲಿಕ್ಕೆ ಪೇಷಂಟು ಯಾವಾಗ್ಲೂ ಏನಂತಾರಲ್ಲ, ಆಸ್ಪತ್ರೆ ICU ಒಳಗನೆ ಇರ್ಬೇಕು ಸರ್. ICU ಒಳಗಿದ್ದಾಗ 4 ಮಂದಿ ನ್ಯೂರೋ ಸರ್ಜನ್ ಬಂದು ಅದನ್ನ ಸರ್ಟಿಫೈ ಮಾಡ್ತಾರೆ. ಅದು ಬರೀ 4 ಮಂದಿ ಒಂದು ಟೀಮ್ ಬಂದು 4 ಮಂದಿ ನ್ಯೂರೋ ಸರ್ಜನ್ ಒಂದು ಟೀಮ್ನಾಗ ಇರ್ತಾರಲ್ಲ, ಒಂದು ಟೀಮ್ ಆಫ್ 4 ಮಂದಿ ಇರ್ತಾರೆ ಅದ್ರಾಗ ಎಲ್ಲರೂ. ಅವ್ರು ಬಂದು ಹೋದ್ಮೇಲೆ ಅವ್ರು ಸರ್ಟಿಫೈ ಮಾಡ್ತಾರೆ ಇದು ಬ್ರೈನ್ ಡೆತ್ ಆಗಿದೆ ಅಂತ. ಬಟ್ ಜನಸಾಮಾನ್ಯರು ಅನ್ಬೋದಲ್ಲ, ನಮಗೆ ಏನಂತಾರೆ, ಆರ್ಗನ್ಸ್ ತಗೋಲಿಕ್ಕೆನೆ ಇವ್ರು ಬ್ರೈನ್ ಡೆತ್ ಆಗೈತಂತ ಅಂದ್ರಂದ್ರೆ ಇದೇನೋ ಅಂಗಾಂಗಗಳನ್ನ ತೆಗೆದು ಹಾಕ್ಲಿಕ್ಕೆ ಡಾಕ್ಟರ್ ಹಿಂಗೆ ಹೇಳಾಕತ್ತಾರಂತ ಅವ್ರಿಗೆ ಸಂಶಯ ಆಗ್ಬಾರ್ದಂತ ಹೇಳಿ ಮತ್ತೆ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಒಂದು ತಾಸು ಬಿಟ್ಟು ಮತ್ತೊಂದು ಟೀಮ್ ಆಫ್ ಡಾಕ್ಟರ್ಸ್ ಬಂದು ಅವರು ಸರ್ಟಿಫೈ ಮಾಡ್ತಾರೆ. ಇವು ಎರಡನ್ನ ಬಹಳ ಗೌಪ್ಯವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಇವು 2 ರಿಪೋರ್ಟ್ ಅನ್ನ ಜೀವ ಸಾರ್ಥಕತೆಗೆ ಜೀವ ಸಾರ್ಥಕತೆ ಇದ್ದವರು ಡಿಸೈಡ್ ಮಾಡ್ತಾರೆ. ಅಂದ್ರೆ ಉದಾಹರಣೆ, ನಮ್ಮ KLE ಆಸ್ಪತ್ರೆಗಳಲ್ಲಿ ಯಾವುದೋ ಒಬ್ರು ICU ಒಳಗೆ ಅಡ್ಮಿಟ್ ಆದಾಗ ಇದನ್ನ KLE ಆಸ್ಪತ್ರೆಯ ವೈದ್ಯಕೀಯ ನಿರೀಕ್ಷಕರು ಇದರ ಮೇಲೆ ಹಕ್ಕಿಲ್ಲ, ಅಂದ್ರೆ ಅವ್ರು ಡಿಸೈಡ್ ಮಾಡಂಗಿಲ್ಲ. 4 ಮಂದಿ ನ್ಯೂರೋ ಸರ್ಜನ್ ಇದು ಜೀವ ಸಾರ್ಥಕತೆ ಅಂತೇಳಿ ನಮ್ದು ಕರ್ನಾಟಕದಲ್ಲಿ ಅವರ ಒಂದು ನೇತೃತ್ವದಲ್ಲೇ ಇದು ಅಂಗಾಂಗ ಆಗೋದು. ಪೇಷಂಟ್ ನಮ್ಮ ಆಸ್ಪತ್ರೆಲ್ಲ ಅಡ್ಮಿಟ್ ಆಗಿರ್ಬೋದು, ಆದರೆ ಯಾವ ಅಂಗಾಂಗಗಳನ್ನ ತೆಗಿಲಿಕ್ಕೆ ಪರ್ಮಿಷನ್ ಬೇಕಂದಾಗ ನಾವು ಏನಪ್ಪಾ ಅಂದ್ರೆ ಈಗ ಜೀವ ಸಾರ್ಥಕತೆ ಅದನ್ನ ಈಗ ಏನ್ ಮಾಡಿದ ಅಂದ್ರೆ SOTO ಅಂತ ಮಾಡಿದ್ದಾರೆ. SOTTO ಅಂದ್ರೆ ಸ್ಟೇಟ್ ಆರ್ಗನೈಸೇಷನ್ ಫಾರ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್. ಇದನ್ನ ಮೊದಲು ಜೀವ ಸಾರ್ಥಕತೆ ಅಂತಿದ್ರು. ಅವರ ಒಂದು ಒಪ್ಪಿಗೆ ಮೇರೆಗೆ ಇದು ಅಂಗಾಂಗಗಳನ್ನ ಕಸಿ ತೆಗಿಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಮೆದುಳು ನಿಷ್ಕ್ರಿಯ ಆಗದ್ಲೇ ಸರ್, ಮನೆಯೊಳಗೆ ಒಬ್ಬರು ತೀರ್ಕೊಂಡಾರ, ಬರ್ರಿ ಸರ್ ನಮ್ದು ಲಿವರ್ ತಗೋರಿ, ಕಿಡ್ನಿ ತಗೋರಿ ಅಂತ ಯಾರು ನಮಗ್ ಕರಿಬಾರ್ದು. ಯಾಕಂದ್ರೆ ಈ ಮೆದುಳು ನಿಷ್ಕ್ರಿಯ ಆಗೋದು ಮನೆಯಲ್ಲಿ ಆಗುದಿಲ್ಲ, ICU ಒಳಗೆ ಆಗ್ತದೆ. ಮನೆಯೊಳಗ ಡೆತ್ ಆತಂದ್ರೆ ಕಂಪಲ್ಸರಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ತೈತೆ, ಅವಾಗ ನಾವು ಯಾವುದೂ ಅಂಗಾಂಗ ತೆಗಿಲಿಕ್ಕೆ ಬರುದಿಲ್ಲ. ಇಲ್ಲಿ ಹೇಳಬೇಕಾಗಿದ್ದ ಉದ್ದೇಶ ಇಷ್ಟೇ, ಬ್ರೈನ್ ಡೆತ್ ಒಳಗ ಹಾರ್ಟ್ ಇನ್ನೂ ಫಂಕ್ಷನಿಂಗ್ ಇರ್ತದೆ. ಆ ಹಾರ್ಟ್ ಫಂಕ್ಷನಿಂಗ್ ಇರುವಾಗನ ಈ 8 ಅಂಗಾಂಗಗಳನ್ನ ನಾವು ಹಾರ್ವೆಸ್ಟ್ ಮಾಡಿ ಕಸಿಗಳನ್ನ ಇನ್ನೊಬ್ಬರಿಗೆ ಕಸಿ ಮಾಡ್ತೇವೆ. ನಾವು ಬಾಳ ಮಂದಿಗೆ ಏನ್ ತಿಳ್ಕೊಂಡ್ಬಿಡ್ತಾರ, ಅಂಗಾಂಗ ದಾನ ಅಂದ್ಕೊಂಡು ಮನೆಯಾಗ ಡೆತ್ ಹಾಕೊಂಡು ನಮ್ಗೆ ಎಷ್ಟೋ ಸಲ ಫೋನ್ ಮಾಡ್ತಾರೆ, ಸರ್ ಡೆತ್ ಆಗೈತಿ, ಅವ್ರ ಕಿಡ್ನಿ ತಗೋರಿ, ಲಿವರ್ ತಗೋರಿ ಅಂತ ಅಂದ್ಬಿಡ್ತಾರೆ. ಪಾಪ ಜನಸಾಮಾನ್ಯರಿಗೆ ಜಾಗೃತಿ ಇಲ್ಲ. ಆ ಜಾಗೃತಿಯನ್ನ ನಮ್ಮ ಬೈಲಹೊಂಗಲ ಡಾಕ್ಟರ್ ರಾಮಣ್ಣ ಅವರ ಚಾರಿಟಬಲ್ ಟ್ರಸ್ಟ್ ಆತು, ನನ್ನ KLEಯ ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಜನಘಟಕ NSS ಯೂನಿಟ್ ನಿಂದ ಆಯ್ತು, ರೆಡ್ ಕ್ರಾಸ್ ಯೂನಿಟ್ ಇಂದ ಆಯ್ತು, ಈ ಎಲ್ಲರ ಒಂದು ಅಭಿಯಾನದಿಂದ ನಾವು ಜನಸಾಮಾನ್ಯರಲ್ಲಿ ಜಾಗೃತಿ ಮಾಡತ್ತೀವಿ. ಅದು ಬೀದಿ ನಾಟಕದ ಮುಖಾಂತರ ಇರ್ಬೋದು, ಅಥವಾ ನಮ್ಮ ಕಾಲೇಜ್ ಎಲ್ಲಕ್ಕಿಂತ ಹೆಚ್ಚು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿ ಕೊಟ್ಟು ಮೊದಲು ನಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ತೇವೆ, ವೈದ್ಯ ವಿದ್ಯಾರ್ಥಿಗಳು ಎಲ್ಲ ವೈದ್ಯ ವಿದ್ಯಾರ್ಥಿಗಳಿಗೂ ಗೊತ್ತಿರುವುದಿಲ್ಲ, ಅವ್ರಿಗೂ ಕೂಡ ನಾವು ಇದನ್ನ ಜಾಗೃತಿ ಮಾಡಿ ಅವರಿಂದ ನಾವು ಏನ್ ಮಾಡ್ತೇವೆ ಅಂದ್ರೆ
ಅವ್ರನ್ನ ಪಬ್ಲಿಕ್ಕಿಗೆ ಬಿಟ್ಟು ಅಂದ್ರೆ ಹೊರಗಡೆ ಬಿಟ್ಟು ಅವ್ರ ಕಡೆಯಿಂದ ನಾವು ಅದನ್ನ ಜಾಗೃತಿ ಮಾಡ್ತೀವಿ. ಸರ್, ಈ ವರ್ಷದ ಘೋಷವಾಕ್ಯ ಅವಾಗ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಈ ವರ್ಷದ ದೇಹ ಉದ್ದೇಶ ಘೋಷಣೆ ಏನಂತಂದ್ರೆ ಈ ಅಂಗಾಂಗ ದಾನ ಜೀವನ ಸಂಜೀವಿನಿ ಅಭಿಯಾನದ ಅಡಿಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಆರೋಗ್ಯದ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಏನಪ್ಪಾ ಅಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಒಂದು ಅಂಗಾಂಗ ದಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಿದುಳು ನಿಷ್ಕ್ರಿಯಗೊಂಡ ಈ ಅಂಗಾಂಗ ದಾನ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ನಮ್ಮ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜುಗಳಲ್ಲಿ ಅವನ್ನ ತೆಗೆಯುವುದು ಅಂದ್ರೆ ನಾವು ಹಾರ್ವೆಸ್ಟ್ ರೆಟ್ರಿವಲ್ ಮಾಡಿಕೊಂಡು ಹಾಕ್ಲಿಕ್ಕೆಲ್ಲಾನು ಕೂಡ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಜಾಸ್ತಿ ಇದು ಮಾಡಿದ್ದಾರೆ. ಈ ವರ್ಷದ ಒಂದು ಇದು ನೋಡುವುದಾದ್ರೆ ಇದು ಆರೋಗ್ಯ ಇಲಾಖೆ ಅಡಿ ಕಾರ್ಯನಿರ್ವಹಿಸುತ್ತಿರುವ ಜೀವ ಸಾರ್ಥಕತೆ ಸಂಸ್ಥೆ ಅಂಗಾಂಗಗಳ ಕೊರತೆ ನೀಗಿಸಲು ಬಹಳ ಶ್ರಮಿಸುತ್ತದೆ ಇಡೀ ನಮ್ಮ ಕರ್ನಾಟಕದಾಗ. ಈ ಸಂದರ್ಭದಲ್ಲಿ ಅಂಗಾಂಗ ದಾನಕ್ಕೆ ಪ್ರೋತ್ಸಾಹ ಜೊತೆಗೆ ಅಂಗಾಂಗ ವೈಫಲ್ಯ ಆಗಿರುವ ರೋಗಿಗಳಿಗೆ ಅಂಗಾಂಗಗಳನ್ನು ಒದಗಿಸಲು ನೆರವಾಗುತ್ತದೆ. ಬರೇ ಅಂಗಾಂಗ ದಾನ ಜಾಗೃತಿ ಮಾಡುವುದಲ್ಲದೆ ಯಾರಿಗೆ ಅಂಗಾಂಗ ದಾನ ಯಾರಿಗೆ ಕೊರತೆ ಇದೆ ಅವ್ರನ್ನೆಲ್ಲರಿಗೂ ಕೂಡ ಇದನ್ನ ಮಾಡ್ಬೇಕಂತಿದೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ 5,948 ಮಂದಿ ಏನಂತಂದ್ರೆ ಈ ಅಂಗಾಂಗಗಳ ಬೇಡಿಕೆ ಇರತಕ್ಕಂಥ ವ್ಯಕ್ತಿಗಳ ಇದು ನೀವು ಮತ್ತೆ ಜಿಲ್ಲೆ ವಾಯ್ಸ್ ತಗೊಂಡ್ರೆ ಊರ್ ವಾಯ್ಸ್ ತಗೊಂಡ್ರೆ ಬೆಂಗಳೂರಲ್ಲಿ 4,364, ಮೈಸೂರಲ್ಲಿ 466, ಧಾರವಾಡದಲ್ಲಿ 380, ದಕ್ಷಿಣ ಕನ್ನಡ 317, ಉಡುಪಿಯಲ್ಲಿ 158. ಇದು ಒಂದು ನಮ್ಮ ಜೀವ ಸಾರ್ಥಕದಲ್ಲಿ ಏನಪ್ಪಾ ಅಂಕಿ ಅಂಶಗಳನ್ನ ಅವರು ಇವತ್ತು ಮೇನ್ ಅವ್ರ ರೀಸನ್ ಜೀವ ಸಾರ್ಥಕತೆ ಅಥವಾ ಸೋಟೋದಿಂದ ಈ ಅಂಕಿ ಅಂಶಗಳನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ವರ್ಷ ತಗೊಂಡ್ರೆ ಇಲ್ಲಿವರೆಗೂ ಒಂದು 68 ಜನ ಏನಪ್ಪಾ ಈ ವರ್ಷ 68 ಜನ ಅಂಗಾಂಗ ದಾನ ಮಾಡಿದ್ದಾರೆ. ಅದರಲ್ಲಿ 116 ಮೂತ್ರಪಿಂಡಗಳು ತಗೊಂಡಿದ್ದೇವೆ. ಅಟ್ಟು ಏನಪ್ಪಾ ಅಂದ್ರೆ 68 ಮಂದಿಯಲ್ಲಿ ಸೇರಿ 196 ಅಂಗಾಂಗಗಳನ್ನ ನಾವು ಈಗಾಗಲೇ ತೆಗೆದು ಜೀವ ಸಾರ್ಥಕತೆ ಒಂದು ನೇತೃತ್ವದಲ್ಲಿ ಹಾಕಿದ್ದಾರೆ. ಅದರಲ್ಲಿ ಕೂಡ ಚರ್ಮ, ಹೃದಯದ ಕವಾಟ ಅದು ಒಂದು 145 ಅಂಗಾಂಗಗಳ ಸಂಗ್ರಹಿಸಲಾಗಿದೆ. ಸೊ ಒಂದು ಏನಪ್ಪಾ ಅಂದ್ರೆ 5 ವರ್ಷದ ಒಂದು ಸರಾಸರಿ ತೆಗೆದುಕೊಂಡ್ರೆ ಸುಮಾರು 629 ಜನರಿಂದ ಈಗಾಗಲೇ ಈ ದೇಹದಾನದ ಈ ಅಂಗಾಂಗಗಳನ್ನ ನಾವು ಏನಪ್ಪಾ ತೆಗೆದು ಇನ್ನೊಬ್ಬರಿಗೆ ನಾವು ಕಸಿ ಮಾಡಿದ್ದಾರೆ ಅಂತ ಹೇಳಿಕ್ ಬಯಸ್ತೇನೆ ಸರ್. ಸರ್, ನೋಂದಣಿ ಬಗ್ಗೆ ಮಾತನಾಡೋಣ. ಅದರಿಗಿಂತ ಮುಂಚೆ ಒಬ್ಬ ವ್ಯಕ್ತಿ ಈ ಒಂದು ಸಂದರ್ಶನ ಅಥವಾ ತಮ್ಮ ಜಾಗೃತಿ ಮೂಡಿಸ್ತೀರಾ. ಡಾಕ್ಟರ್ ರಾಮನ್ ಅವರ ಚಾರಿಟೇಬಲ್ ಟ್ರಸ್ಟ್ ಬೈಲಾಂಗಲ್ ಸ್ಥಾಪಿಸಿ ಎಷ್ಟೋ ಜನರಲ್ಲಿ ಅಂಗಾಂಗ ದಾನದ ಬಗ್ಗೆ ನೀವು ಜಾಗೃತಿ ಮೂಡಿಸಿದ್ದೀರಾ. ಒಬ್ಬ ವ್ಯಕ್ತಿ ಮೋಟಿವೇಟ್ ಆಗಿ ಮಾಡ್ತೀನಿ ಅಂತ ಬಂದಿದ್ದಾರೆ, ಆದರೆ ಪರಿವಾರದವರು ಇಲ್ಲ ಅಂತಾರೆ. ಅಂತ ಸಂದರ್ಭದಲ್ಲಿ ಏನು ಮಾಡೋದು? ಮೊದಲೇದಾಗಿ ಇಲ್ಲಿ ಅಂಗಾಂಗ ದಾನ ಪ್ರಕ್ರಿಯೆ ಅನ್ನೋದು ಇದು ಒಂದು ಟೀಮ್ ವರ್ಕ್. ಹೆಂಗ ಅಂದ್ರೆ ಟೀಮ್ ವರ್ಕ್ ಅಂದ್ರೆ ಅಡ್ಮಿಟ್ ಮಾಡ್ಕೊಂಡಂತ ಡಾಕ್ಟರ್ ವೈದ್ಯರಿಂದ ಹಿಡ್ಕೊಂಡು ತಮ್ಮ ಅವ್ರು ಏನು ರೋಗಿ ನಮ್ಮಲ್ಲಿ ಅಡ್ಮಿಟ್ ಆಗಿರ್ತಾರ ಅದು ಅಂಗಾಂಗ ವೈಫಲ್ಯ ದಾನ ಮಾಡಬೇಕಾದ್ರೆ ಊರಲ್ಲಿ ಇರ್ತಕ್ಕಂಥ ಅವ್ರ ರಿಲೇಷನ್ದವರು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಅವ್ರ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗ್ತದೆ. ಅತಿ ಹೆಚ್ಚಾಗಿ ಅವರ ಫ್ಯಾಮಿಲಿ ಮೆಂಬರ್ಸ್ ಕುಟುಂಬದ ಸದಸ್ಯರು ಸಲಹೆ ಸೂಚನೆ ಬಹಳ ಇಂಪಾರ್ಟೆಂಟು. ಅವ್ರು ಒಂದ್ ವೇಳೆ ಒಪ್ಪಿಗೆ ಇರಲಿಲ್ಲ ಅಂದ್ರೆ ನಾವು ಅಂಗಾಂಗ ಕಸಿ ತೆಗೆಯುವುದಾಗ್ಲಿ ಹಾಕುವುದಾಗ್ಲಿ ಪ್ರಕ್ರಿಯೆ ಆಗುವುದಿಲ್ಲ. ನಾವು ಕಂಪಲ್ಸರಿ ಅವರ ಮನೆಯವರ ಒಂದು ಏನಪ್ಪಾ ಅಂದ್ರೆ ಕನ್ಸಂಟು ಅವರ ಅಭಿಪ್ರಾಯ ತೆಗೆದುಕೊಂಡನೆ ಮುಂದಿನ ಪ್ರಕ್ರಿಯೆ ಕೈ ಹಾಕ್ತಾರೆ, ಹೊರತು ಆಗೋಲ್ಲ. ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂದ್ರೆ ಜನಸಾಮಾನ್ಯರಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ದೊಡ್ಡದ ಒಂದು ನಮಗೆ ಸಮಸ್ಯೆ ಅಂದ್ರೆ ಪೇಷಂಟು ಅಂಗಾಂಗ ದಾನ ಮಾಡ್ತಕ್ಕಂಥ ಪೇಷಂಟ್ ಅಲ್ಲಿ ಏನಾಗಿರ್ತದೆ ಅಂದ್ರೆ ಮೆದುಳು ನಿಷ್ಕ್ರಿಯ ಆದ್ರೂ ಕೂಡ ಹೃದಯ ಇನ್ನೂ ಬಡ್ಕೋತಿರ್ತೈತಿ. ಆದ್ರೆ ಒಬ್ಬ ವೈದ್ಯನಾದವ್ರು ಅವ್ರು ಯಾರ ಟ್ರೀಟಿಂಗ್ ಡಾಕ್ಟರ್ ಹೇಳ್ತಾರೆ ಇಲ್ಲ ಈ ಪೇಷಂಟ್ ಬರೀ 1% ನಾವು ತನಕ ಚಾನ್ಸ್ ಕೊಡ್ಬೋದು, ಈ ಬದುಕುದಿಲ್ಲ ಅಂತಂದಾಗ ಎಲ್ಲಾ ಪೇಷಂಟಿಗೂ ಅವ್ರ ಮನೆಗಿನವ್ರಿಗೆ ಏನಿರ್ತೈತೆ 1% ಅಂದ್ರೂ 100% ಅವ್ರಿಗೆ. ನಮ್ಮ ಡಾಕ್ಟ್ರಿಗೆ 1% ಬಟ್ ಅವ್ರಿಗೆ 100%. ಅಂತ ಸಂದರ್ಭದಲ್ಲಿ ಈ ಹೃದಯ ಬಡ್ಕುವಾಗ ನಾವು ಅಂಗಾಂಗ ತೆಗಿತೀವಿ ಅಂದಾಗ ಮಾನಸಿಕವಾಗಿ ಅವ್ರನ್ನ ತಯಾರು ಮಾಡೋದಕ್ಕೆ ಆಪ್ತ ಸಮಾಲೋಚಕರು ಕೌನ್ಸಿಲಿಂಗ್ ಬೇಕಾಗ್ತದೆ. ಅದ್ರ ಜೊತೆಗೆ ಬೇರೆ ಬೇರೆ ಕುಟುಂಬದ ಸದಸ್ಯರನ್ನ ಕರ್ಕೊಂಡು ಕುಂದ್ರಿಸಿ ಇದರ ಮಹತ್ವವನ್ನು ಹೇಳಬೇಕಾಗ್ತದೆ. ಇವೆಲ್ಲ ತಿಳ್ಕೊಂಡ ವ್ಯಕ್ತಿಗಳು ಬಹಳ ಜನ ಒಪ್ಕೋತಾರ. ಕೆಲವೊಬ್ರು ಯಾರಿಗೆ ಒಬ್ಬೊಬ್ಬರು ಅತಿ ಹೆಚ್ಚು ಕಲ್ತಿಲ್ದವ್ರಾತು ಅಥವಾ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಏನಾಗಿ ನಾವು ನೋಡಿದೀವಲ್ಲ ಒಮ್ಮೆ ಒಪ್ಪುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ನನ್ನ ಟ್ರಸ್ಟ್ ವತಿಯಿಂದ ಅಲ್ಲ, ಇದು ಒಂದು ಟೀಮ್ ಆಫ್ ಒಂದು ವ್ಯಕ್ತಿಗಳಿಂದ ಏನಪ್ಪಾ ಅಂದ್ರೆ ಸಾಮೂಹಿಕವಾಗಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ದಾನಕ್ಕನ್ನ ಒಪ್ಪಿಗೆ ತೆಗೆದುಕೊಳ್ಳೋದೈತಲ್ಲ ಇದು ಒಂದು ಬಿಗ್ಗೆಸ್ಟ್ ಟಾಸ್ಕ್.
ಯಾಕಂದ್ರೆ ಯಾವುದೇ ಪೇಷಂಟನ್ನು ನಾವು ಅಡ್ಮಿಟ್ ಮಾಡಿದಾಗ ವೈದ್ಯರಾದವ್ರ ಅವ್ರನ್ನ ಆರಾಮ್ ಮಾಡಿ ಅವ್ರನ್ನ ಮನೆ ಕಳಿಸುವಂತ ನಮ್ದು ಉದ್ದೇಶ ನಮ್ದಿರ್ತದೆ. ಆದರೆ ಇನ್ನೊಂದು ಕಡೆ ಏನಿರ್ತೈತೆ ಅಂದ್ರೆ ಬಹು ಅಂಗಾಂಗಗಳ ವೈಫಲ್ಯದಿಂದ ಬೇರೆ ಬೇರೆ ಅಂಗಾಂಗನ ಕಳೆದುಕೊಂಡಂತ ವ್ಯಕ್ತಿಗಳು ನಮ್ಮಲ್ಲಿ ಅಡ್ಮಿಟ್ ಆದಾಗ ಅಲ್ಲಿ ಅವ್ರನ್ನ ಬದುಕಿಸ್ಬೇಕಂತ ವೈದ್ಯರಾಗಿ ನಾವು ಹೋರಾಡಕತ್ತಾಗ ಬೇರೆ ಕಾಯದಿಂದ ಕಾಯ ಯಾರಾದರೂ ಒಬ್ರು ಅದು ಉಳಿದಿಲ್ಲ ಅಂತಂದಾಗ ಆ 8 ಅಂಗಾಂಗಗಳನ್ನ ನಾವು ಮಣ್ಣಲ್ಲಿ ಮಣ್ಣಾಗಿ ಅವನು ಕೊಳೆಯೋಕ್ಕಿಂತ ಅಥವಾ 8 ಅಂಗಾಂಗಗಳನ್ನ ಅಗ್ನಿಸ್ಪರ್ಶ ಸುಡುದ್ರ ಅವ್ರಿಗೆ ಹಕ್ಕು ಇಲ್ಲ ಅಂತ ಹೇಳ್ತಾ ನಿಸರ್ಗ. ನಿಮ್ಗೆ ಅದನ್ನ ಸುಡಲಿಕ್ಕೆ ನಿಸರ್ಗ ಬಿಡುದಿಲ್ಲ. ಅದನ್ನ ದಾನದ ಮುಖಾಂತರ ದಾನ ಮಾಡಿ ಇನ್ನೊಂದು ಜೀವಿಗೆ ಉಳಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿಸ್ತೇನೆ. ನೋಂದಣಿ ಬಗ್ಗೆ ಹೌದು, ಮೊದಲೇದಾಗಿ ನೋಂದಣಿ ಮಾಡೋದಂತಂದ್ರೆ ಇವತ್ತು ಇದು ಬಹಳ ಸರಳ ಮಾಡಿದ್ದಾರೆ. ಏನಂತಂದ್ರೆ ಜೀವ ಸಾರ್ಥಕತೆ ಒಳಗೆ ಹೋದ್ರಂದ್ರ www.jeevasaarthakate.go.in ನೀವು ಹೊಡೆದ್ರೆ ನಿಮ್ದು ಪೇಜ್ ಓಪನ್ ಆಗ್ತದೆ. ನಿಮ್ಮ ಮೊಬೈಲ್ದಲ್ಲಿ ಒಂದು ಸಾಫ್ಟ್ ನಿಮ್ದು ಫೋಟೋ ಇರಬೇಕು. ಆ ಫೋಟೋ ಒಂದಿದ್ರೆ ಅಲ್ಲಿ ಡೀಟೇಲ್ಸ್ ನಿಮ್ಮ ಹೆಸರೆಲ್ಲ ಹಾಕ್ತೀರ. ಹಾಕಿದ ತಕ್ಷಣ ನೀವು ಯಾವ್ಯಾವ ಅಂಗಾಂಗ ದಾನ ಮಾಡಬಹುದು ಅಂತ ಅಲ್ಲಿ ಕೇಳ್ತದೆ. ಅದು ಒಬ್ಬೊಬ್ರು ಹಾರ್ಟ್ ಅನ್ಬೋದು, ಒಬ್ರು ಲಿವರ್ ಅನ್ಬೋದು, ಇಲ್ಲ ನಾವು ಎಲ್ಲ ಅಂಗಾಂಗಗಳು ಮಾಡ್ತೀವಿ ಅಂತ ಕೊಟ್ಟ ಮೇಲೆ ಅದಕ್ಕೆ ನೀವು ಸಬ್ಮಿಟ್ ಅಂತ ಕೊಟ್ಬಿಟ್ರಂದ್ರೆ ಇಮಿಡಿಯೇಟ್ ಸೆಲ್ಫ್ ಜನರೇಟೆಡ್ ಮೊಬೈಲ್ದಲ್ಲೇ ನಿಮಗೆ ನೋಂದಣಿ ಬರ್ತದೆ. ಅದನ್ನ ನೆನ್ಪಿಟ್ಕೊಡ್ರಿ. ಈಗ ನಮ್ಗೆ ಎಲ್ಲರೂ ನೋಂದಣಿ ಮಾಡಿದವರು ನಾವು ಏನು ಮಾಡ್ತೀವಿ, ಕರ್ನಾಟಕ 2ನೇ ಸ್ಥಾನಲ್ಲಿದೆ, ಅದರಲ್ಲಿ ಕರ್ನಾಟಕದಲ್ಲಿ 2ನೇ ಸ್ಥಾನ ಇದೆ, ಅದರಲ್ಲಿ ಬಳ್ಳಾರಿ ಜಿಲ್ಲೆ ಪ್ರಥಮವಾಗಿದೆ. ಓಕೆ, ಎಲ್ಲನೂ ಕರೆಕ್ಟ್ ಇದೆ. ನಾವು ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಬರ್ಕೊಡ್ತೀನಿ. ಆದರೆ ನಿಸರ್ಗ ನಮ್ಮ ಸಾವನ್ನು ಡಿಸೈಡ್ ಮಾಡೋದು ನಿಸರ್ಗ. ಎಲ್ಲರೂ ಬ್ರೈನ್ ಎಲ್ಲರೂ ಅಂಗಾಂಗ ದಾನಕ್ಕೆ ತುಂಬಿಕೊಟ್ರೆ ಅಂತೇಳಿ ಅದು ಎಲ್ಲರಿಗೂ ಮೆದುಳು ನಿಷ್ಕ್ರಿಯ ಆಗೋದಿಲ್ಲ. ಇಲ್ಲಿ ಏನಿದೆ ಅಂದ್ರೆ ನೋಂದಣಿ ಮಾಡೋಕ್ಕಿಂತ ಡೆತ್ ಆದಾಗ ಎಲ್ಲಿ ಆಸ್ಪತ್ರೆ ಒಳಗ ಈ ಒಂದು ತೀವ್ರ ನಿಗಾ ಘಟಕದಲ್ಲಿ ICU ಒಳಗಲ್ಲಿ ಆದಾಗ ಫ್ಯಾಮಿಲಿ ಮೆಂಬರ್ಸ್ ನೀವು ಪ್ರತಿಯೊಂದನ್ನು ಒಂದು ಟೀಮ್ ವರ್ಕ್ ಆಗಿ ಡೇ ಅಂಡ್ ನೈಟ್ ನಾವು ಕೌನ್ಸಿಲಿಂಗ್ ಮಾಡಿದ್ರೆ ಬಹುಶಃ ಇವತ್ತು ಅಂಗಾಂಗ ದಾನಕ್ಕೆ ಜನ ಮುಂದೆ ಬರ್ತಾರೆ. ಈ ಕಾರ್ಯಕ್ರಮ ನೋಂದಣಿ ಮಾಡಲಿಕ್ಕೆ ಆಫ್ಲೈನ್ ಮಾಡ್ಬೋದು, ಆನ್ಲೈನ್ ಮಾಡ್ಬೋದು. ಬಟ್ ಆಫ್ಲೈನ್ಗಿಂತ ಆನ್ಲೈನ್ ನಿಮಗೆ ಸೆಲ್ಫ್ ಜನರೇಟೆಡ್ ಬರ್ತದೆ. ಅದನ್ನ ನಿಮ್ಮ ಮೊಬೈಲ್ದಲ್ಲಿ ಅಥವಾ ಪ್ರಿಂಟ್ ತೆಗೆದ ಒಂದು ನಿಮ್ಮ ಮನೆಯಲ್ಲಿ ಎಲ್ಲಿ ಒಂದು ಮೇನ್ ಡ್ರಾಯಿಂಗ್ ರೂಮಲ್ಲಿ ಅದನ್ನ ಹಾಕ್ಬೋದು ಅಂತ ಹೇಳಿಸ್ತೇನೆ ಸರ್. ಬಹಳ ಮುಖ್ಯವಾಗಿ ಇನ್ನೊಂದು ಈ ನೋಂದಣಿ ಬಗ್ಗೆ, ಒಬ್ರು ನೋಂದಣಿ ಮಾಡಿದ್ರು, ಅವರಿಗೆ ಬ್ರೈನ್ ಡೆಡ್ ಆಗಲಿಲ್ಲ, ಸಾಮಾನ್ಯವಾಗಿ ತೀರೋದ್ರು, ಅವಾಗಲೂ ತಗೊಳ್ಳಿಕ್ಕೆ ಆಗುತ್ತಾ ಇಲ್ಲ? ಈಗ ಒಂದೇದು ಹೇಳ್ತೇನೆ, ಕೆಲವೊಂದು ಸಂದರ್ಭದಲ್ಲಿ ಯಾರು ಆರ್ಗನ್ ಡೊನೇಷನ್ ಮಾಡಲಿಕ್ಕೆ ನೋಂದಣಿ ಮಾಡಿರ್ತಾರಲ್ಲ ಅವ್ರಿಗಂತ ಗೊತ್ತಿರ್ತೈತಿ ನಾವು ಮಾಡಿದೇವೆ ಅಂತೇಳಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಅಂಗಾಂಗ ತಗೋತೀವಲ್ಲ, ಆ ಮರಣ ಹೊಂದುವಂತ ಅಂಗಾಂಗ ದಾನ ಮಾಡುವಂತ ವ್ಯಕ್ತಿ ಗೊತ್ತಿರುವುದಿಲ್ಲ. ಯಾಕಂದ್ರೆ ಅವ್ನು ಸಾವು ಹಿಂಗ್ ಬರ್ತೈತೆ ಅಂತ ಗೊತ್ತಿದ್ರೆ ಅವ್ನು ಬರ್ದು ಇಡ್ತಿದ್ದ, ಗೊತ್ತಿಲ್ಲಲ್ಲ. ಅವಾಗ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಕನ್ಸೆಂಟ್ ತಗೊಂಡು ನಾವು ಕೊಡ್ತೇವೆ. ಅದು ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಕತ್ತೆ. ಸತ್ತವ್ರಿಗೆ ಮೊದಲೇ ಗೊತ್ತಿತ್ತು, ಮೊದಲ ಹೇಳಿರ್ತಾರ ಹಿಂಗೇನಾರ ಆದ್ರೆ ನಾನು ಮಾಡ್ರಿ ಅಂತ. ಬಟ್ ಒಂದೊಂದು ಸಂದರ್ಭದಲ್ಲಿ ಯಾರು ರಿಜಿಸ್ಟರ್ ಮಾಡಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರನ್ನ ನಾವು ಇದನ್ನ ಮಾಡ್ಕೋತೀವಿ ಅಂತ ಹೇಳಕ್ ಬಯಸ್ತೀವಿ ಸರ್. ಈಗ ಅಂಗಾಂಗ ದಾನ ಮಾಡಿದ್ರೆ ಹಣ ಏನಾದ್ರು ಸಿಗುತ್ತೆ? ಮೊದಲೇದಾಗಿ ಇವತ್ತೇ ನನಗೆ ಕಾಲ್ ಬಂದಿತ್ತು. 27 ಲಕ್ಷ ರೂಪಾಯಿ ಒಬ್ಬ ಏನಂದರೆ ಸಾಲ ಮಾಡ್ಕೊಂಡಿದ್ದಾರೆ. ಅವರು ಒಂದು ಶಾಲೆಯಲ್ಲಿ ಮಾಡುವಾಗ ಸರ್ ನಾನು ನಿಮಗೆ ಪರ್ಸ್ನಲಿ ಭೇಟಿ ಆಗ್ತೀನಿ ಅಂತಂದರು. ನಾನು ಪರ್ಸ್ನಲಿ ಭೇಟಿ ಹಾಕಂದ್ರೆ ನಾನು ಇಲ್ಲಿ ಬರೋದಿತ್ತಲ್ಲ, ಅದಕ್ಕೆ ನಾನು ಸಿಗೋದಿಲ್ಲ, ಏನಿದ್ರು ಮಾತಾಡ್ರಿ ಅಂದ್ರೆ ಆ ವಿಷಯನ ಅವ್ರ ಮೊಬೈಲ್ನಾಗ ಮಾತಾಡೋಕೆ ಹೆದರಾಕತ್ರು. ನಂದು ಒಂದು ಕಿಡ್ನಿ ಕೊಡ್ಬೇಕಂದೇನಿ, ನೀವು ಯಾರು ಇದ್ರೆ ತಗೋಬೋದಾ ಅಂತ ಕೇಳಿದರು. ಯಾಕಂತ ಕೇಳಿದ್ರೆ ಇದು ಸಾಲಿದೆ ಅಂತಂದ್ರೆ, ಇಂಥವನ್ನ ದುಡ್ಡಕ್ಕೆ ಯಾವುದೇ ಕಾರಣಕ್ಕೂ ಜೀವ ಸಾರ್ಥಕತೆ ಒಳಗೆ ರೊಕ್ಕ ತಗೋದಾಗ್ಲಿ ಕೊಡೋದಾಗ್ಲಿ ಇಲ್ಲ. ಇದು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ನಾನು ಪೇಪರ್ದಲ್ಲಿ ಒಂದ್ಸಲ ಓದಿದ್ದೆ, ಅದು ಕಳೆದ ಹಿಂದೆ ಒಬ್ಬ ಹೆಣ್ಮಗಳು ತನ್ನ ಗ್ರಾಮ ಪಂಚಾಯತಿ ಎಲೆಕ್ಷನ್ಕ್ಕೆ ಸಾಲ ಮಾಡಿದ್ದನ್ನು ತೀರ್ಸಾಕ್ ಒಂದು ಕಿಡ್ನಿ ದಾನ ಮಾಡಿದ್ಲ. ಆಕಿ ಮಾಡ್ಯಾಳ ಅಂತಂದ್ರೆ ಅದರ ಡಾಕ್ಟರ್ ಇನ್ವಾಲ್ವ್ಮೆಂಟ್ ಆದಂಗನ. ಏನು ಇದನ್ನ ಯಾಕೆ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ಅಂದ್ರೆ, ಈಗೂ ಕೂಡ ಜನಸಾಮಾನ್ಯರಲ್ಲಿ ರೊಕ್ಕಕ್ಕೆ ದಾನ ಮಾಡ್ಬೋದು ಅಂತ ಗಾಢವಾಗಿ ಕೂತಿದೆ. ಹಣಕ್ಕೆ ನಾವು ಕೊಡ್ಬೋದು ಸಾಧ್ಯ ಇಲ್ಲ. ಅದು ಮಾಡಿದ್ರೆ ಅಫೆನ್ಸು. ಅದು ಮಾಡೋರು ಆತು, ಅಂಥದ್ರೊಳಗೆ ಯಾರು ಇಂಡಲ್ಜ್ ಆಗ್ಯಾರ ದೇ ಆರ್ ಆಲ್ ಪನಿಷೇಬಲ್. ಅದು ನಮ್ಮದು ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಆಗ್ತದೆ. ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಇದು 1ನೇ ಪಾಯಿಂಟು. 2ನೇದ್ದು, ಈ ಕಿಡ್ನಿ ದಾನ ಮಾಡಕ್ಕೆ ಇವು ಏನೋ ದಾನಗಳು ಹೇಳಿದ್ವಲ್ಲ, ಬದುಕಿದ್ದಾಗ 2 ದಾನ ಮಾಡ್ಬೋದು. ಒಂದು ಲಿವರನ್ನು ದಾನ ಮಾಡ್ಬೋದು, ಆಮೇಲೆ ಇನ್ನೊಂದೇನಪ್ಪ ಅಂದರೆ ಒಂದು ಕಿಡ್ನಿ ಕೊಡ್ಬೋದು. ವಿಶೇಷವಾಗಿ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಬದುಕಿದ್ದಾಗ ನಿಮ್ಮ ಒಂದು ಲಿವರ್ ಭಾಗವನ್ನು ಕೊಟ್ಟಾಗ ಮತ್ತೆ ಅದು ಚಿಗಿತೈತೆ. ಇಡೀ ಲಿವರ್ ತೆಗೆದ ನೀವು ಹಾಕ್ಲಿಕ್ಕೆ ಬರುದಿಲ್ಲ. ಅದರಾಗಿಂದ ಒಂದು ಪಾರ್ಟ್ ತಗೊಂಡ ನಾವು ಹಾಕಿದಾಗ ಅದು ಪಾರ್ಟ್ ಕೂಡ ಮತ್ತೆ ಬೆಳೀತಿದೆ. ಇದು ಒಂದು ಗೊತ್ತಿರಬೇಕು. ನೇಚರ್ ಒಂದು ಸೃಷ್ಟಿಕರ್ತ ಅದರಲ್ಲಷ್ಟೇ ಕೊಟ್ಟಿದ್ದಾನೆ.
ಬೇರೆ ಅಂಗಾಂಗದಲ್ಲಿ ಇಲ್ಲ. ಯಾವುದೇ ವಯಸ್ಸು ನಡೆಯುತ್ತೆ. ಯಾವ್ದು ವಯಸ್ಸಾದ್ರೂ ಅದಕ್ಕೆ ಏಜ್ ಇರ್ತೈತಿ, ಅದು ಕೊಡ್ಬೋದು. ಆಯ್ತಲ್ಲ. ಈಗ ವಿಶೇಷವಾಗಿ ಈ ಅಂಗಾಂಗ ದಾನಗಳ ವೈಫಲ್ಯ ಯಾಕೆ ಆಗಾಕತ್ತೈತಿ ಅಂತ ನೀವು ಅಂತ ಕೇಳಿದ್ರಂದ್ರೆ, ನಮ್ಮ ಆಹಾರ ವಿಹಾರ, ನಾವು ಎಲ್ಲ ಬಾಯಿ ರುಚಿಗೆ ಬಿದ್ದುಬಿಟ್ಟಿದ್ದೀವಿ. ಆ ಬಾಯಿ ರುಚಿಗೆ ಬಿದ್ದಾಗ ಏನಾಗ್ತದೆ, ಮತ್ತು ನಮ್ಮ ಆಚಾರ ರಸಾಯನ ಅಂತೇವೆ ನಾವು, ಏನಂತೇವೆ ಅಂದರೆ ಈ ದಿನಚರ್ಯ ಋತುಚರ್ಯಗಳನ್ನ ಪಾಲನೆ ಮಾಡಿಕೊಂಡು ಸದೃಢ ಪಾಲನೆ ಮಾಡಬೇಕು. ಈಗಿನ ದುನಿಯಾ ಹೆಂಗಾಗಿದೆ ಅಂದರೆ, ಮನೆಯಲ್ಲಿ ಅವಾಗ ಹುಟ್ಟು ಹಬ್ಬವನ್ನ ನಾವು ಏನು ಮಾಡ್ತಿದ್ವಿ, ಮನೆಯಲ್ಲೇ ಮಾಡ್ತಿದ್ವಿ. ಈಗ ಬೈಕ್ ಮ್ಯಾಗ ರಾತ್ರಿ ಹೊತ್ತು ಮಿಡ್ ನೈಟ್ ಬೈಕ್ ಮ್ಯಾಗ ನಿಂತು ಒಂದು ಕೇಕ್ ಕಟ್ ಮಾಡುವಂಥ ಸಂಸ್ಕೃತಿ ಬಂದಿದೆ. ಆ ಸಂದರ್ಭದಾಗ ಏನಾಕತಿ, ಆ ಬರ್ತ್ಡೇ ಪಾರ್ಟಿ ಆಯ್ತು, ಬೇರೆ ಬೇರೆ ಪಾರ್ಟಿ ಒಳಗೆ ನಾವು ದುಶ್ಚಟಗಳಿಗೆ, ವಿಶೇಷವಾಗಿ ಯಕೃತ್ ಲಿವರ್ ಹಾಳಾಗಲಿಕ್ಕೆ ಏನಪ್ಪ ಒಂದು ಆಲ್ಕೋಹಾಲ್ ಅಂತ ಹೇಳಿಕ್ ಬಯಸ್ತೇನೆ. ಇಂತಹ ಸಂದರ್ಭದಲ್ಲಿ ನೀವು ನೆನ್ಪಿಟ್ಕೊಡ್ರಿ, ಯಾರ ಸಿಗ್ತಾವು ಅಂಗಾಂಗಗಳನ್ನ ಚಟ ಮಾಡಿ ಸಾಯಿನಂತ ಯಾವಾರ ಇದ್ದೆ ಅಂದ್ರೆ ಅದನ್ನ ತೆಗೆದು ಬಿಡ್ರಿ ತಲೆಯಾಗಿಂದು. ಯಾಕಂತಂದ್ರೆ ನಮ್ಮ ಬಾಡಿ ಕೋಡೆಡ್ ಐತಿದ. ನನ್ನಂಗ ನಿಮ್ಮ ಶರೀರ ಇಲ್ಲ, ನಿಮ್ಮಂಗ ನನ್ನ ಶರೀರ ಇಲ್ಲ. ಎಷ್ಟೋ ಸಲ ರಿಜೆಕ್ಷನ್ ಆಗಿದೆ. ನೀವು ಅಂಗಾಂಗ ಹಾಕಕ್ ಹೋದ್ರು ಅದು ರಿಜೆಕ್ಟ್ ಮಾಡಿದೆ. ಯಾಕೆ ಮಾಡಿದೆ ಅಂತಂದ್ರೆ, ಬ್ಲಡ್ ಗ್ರೂಪ್ ನೀವು ಎಲ್ಲಾನು ಒಮ್ಮೆ ಸೇಮ್ ಅಂತ ಹಾಕಿದಾಗೂ ಅದು ಕೂಡ ರಿಜೆಕ್ಟ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ಬಸವಣ್ಣವ್ರು ಹೇಳಿದಂಗ ಎನ್ನ ದೇಹೇ ದೇಗುಲ ಅಂತ ಹೇಳಿದಂಗ, ಇಡೀ ನಮ್ಮ ದೇಹವನ್ನ ಒಂದು ದೇಗುಲಕ್ಕೆ ಹೋಲಿಸಿದ್ರೆ ಆ ಅಂಗಾಂಗಗಳನ್ನ ನಾವು ಬದುಕಿದ್ದಾಗ ಅಷ್ಟು ಅಂಗಾಂಗಗಳ ಬಗ್ಗೆ ನಾವು ಏನಪ್ಪಾ ಅಂದ್ರ ಒಂದು ಸದೃಢ ಪಾಲನೆ ಮಾಡಿಕೊಂಡು, ಬ್ಯಾಲೆನ್ಸ್ ಡಯಟ್, ಸಮತೋಲನ ಆಹಾರ ತೆಗೆದುಕೊಂಡು, ಯಾವುದು ಬೇಡಾಗಿದ್ದ ವಸ್ತುವನ್ನ ನಾವು ಅದನ್ನ ದೂರ ಸರಿಸಿದ್ರೆ ಬಹುಶಃ ಯಾವ ಅಂಗಾಂಗಗಳ ವೈಫಲ್ಯ ಆಗುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಡಾಕ್ಟರ್ದ ಸಲಹೆ ತಗೋದ್ಲೆ ಈ ಪೇನ್ ಕಿಲ್ಲರ್ಸ್ ತಗೋತಾರ. ಆ ಪೇನ್ ಕಿಲ್ಲರ್ಸ್ ತಗೊಂಡು ಅದ್ರ ಮೇಲೂ ಎಫೆಕ್ಟ್ ಆಗ್ತದೆ. ಇನ್ನೊಂದು ಸಂದರ್ಭದಲ್ಲಿ ಯಾರು BP ಶುಗರ್ ಇರ್ತದಲ್ಲ, ಅವರು ಅದನ್ನ ಸಮತೋಲನ ಕಾಕೋಲಿಲ್ಲ ಅಂದ್ರೆ, ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅದು ಅಂಗಾಂಗಗಳ ವೈಫಲ್ಯ ಆಗೋ ಚಾನ್ಸಸ್ ಇದೆ. ಅವನು ಎರಡೂ ಯಾರಿದ್ದಂಥ ಪೇಷಂಟ್ಗಳು, ರೋಗಿಗಳಾಗ್ಲಿ ಬಹಳ ಮುತುವರ್ಜಿ ವಹಿಸಿ ಅದನ್ನ ಏನಪ್ಪಾ ಅಂದ್ರೆ ವೈದ್ಯರಂತಲ್ಲಿ ಹೋಗಿ ಅದನ್ನ ತಪಾಸಣೆ ಮಾಡ್ಕೊಂಡು ಸರಿಯಾಗಿರ್ಬೇಕು. ಇಲ್ಲಂದ್ರೆ ಕೆಲವೊಂದು ಸಂದರ್ಭದಾಗ ಇವೆರಡು ಕಾಂಪ್ಲಿಕೇಶನ್ ಅಂಗಾಂಗಗಳ ವೈಫಲ್ಯ ಆಗ್ತದೆ. ಅವಾಗ ಅಂಗಾಂಗಗಳ ಬೇಕು ಅಂತ ಬೇಡಿಕೆ ಬೇಕಾಗ್ತದೆ. ಸರ್, ಇದೇ ಒಂದು ಪ್ರಶ್ನೆ ಆಗಿತ್ತು. ಆ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಿದೆ, ಜೀವನ ಶೈಲಿಯಿಂದ ಬರೋ ರೋಗಗಳು, ರಕ್ತದೊತ್ತಡ ಆಗಿರಲಿ ಅಥವಾ ಇದು ಮಧುಮೇಹ ಇದ್ದವರು ಅಂಗಾಂಗ ದಾನ ಮಾಡೋ ಒಂದು ಇಚ್ಛೆಯಲ್ಲಿದ್ದರೆ ಅವ್ರದ್ದು ಅಂಗಾಂಗ ಹೆಲ್ದಿ ಇರುತ್ತಾ? ಈ BP ಶುಗರ್ ಇದ್ದವರು ಇಲ್ಲಿ ಏನು ಹೇಳಬೇಕಾಗಿದೆ ಅಂದ್ರೆ, ನಾನು ಹೇಳಿದ್ದು ನೀವು ಬದುಕಿದ್ದಾಗ ನಿಮ್ಮ ಅಂಗಾಂಗಗಳನ್ನ ಸರಿಯಾಗಿ ಇಟ್ಕೊಂಡ್ರೆ ಅಂಗಾಂಗ ದಾನ ನಾಳೆ ನಿಮ್ದು ಫೇಲ್ಯೂರ್ ಆದ್ರೆ ಕೊಡುವಂತ ಸಮಸ್ಯೆನೇ ಬರೋದಿಲ್ಲ. ಇನ್ನು ಅಂಗಾಂಗ ತೆಗೆದು ಹಾಕಬೇಕಾದ್ರೆ ಅದಕ್ಕೆ ಪ್ಯಾರಾಮೀಟರ್ಸ್ ಎಲ್ಲ ಇದೆ. ಆ ಪ್ಯಾರಾಮೀಟರ್ಸ್ ಎಲ್ಲ ಚೆಕ್ ಮಾಡಿ ಅವೆಲ್ಲ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು. ಅವು ಮತ್ತು ಅವ್ರದ್ದು ಏನಪ್ಪ ಕಾರ್ಯಕ್ಷಮತೆ ಮೇಲೆ ಅವು ಎಲ್ಲ ಹೊಂದ್ಕೊಂಡು ರೆಡಿ ಆಗಿದ್ರೆ ಅಷ್ಟು ಕೂಡ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೂ ಒಂದು 13ಕ್ಕಿಂತ ಹೆಚ್ಚು ಯಶಸ್ವಿಯಾಗಿ ಹೃದಯ ಕಸಿಯಾಗಿದೆ, 13ಕ್ಕಿಂತ ಹೆಚ್ಚು ಯಕೃತ್ ಲಿವರ್ ಕಸಿಯಾಗಿದೆ, 100ಕ್ಕೂ ಹೆಚ್ಚು ಕಿಡ್ನಿ ಏನಪ್ಪಾ ಅಂದ್ರೆ ಕಸಿಗಳಾಗಿದೆ. ಈಗ ವಿಶೇಷವಾಗಿ ಈ ವರ್ಷ ಕೂಡ ಈ ಲಂಗ್ ಪುಪ್ಪುಸಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಅದನ್ನು ಕೂಡ ಕೈಯಾಗಿ ತಗೊಂಡಿದ್ದೇವೆ. ಇಲ್ಲಿ ಈ ಸಂದರ್ಭದಲ್ಲಿ ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇದು ಅಂಗಾಂಗ ದಾನಗಳನ್ನ ಮಾಡೋದು ನಮ್ದು ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಒಂದು ಏನಪ್ಪಾ ಒಂದು ಆಸ್ಪತ್ರೆಯಲ್ಲಿ ಆಯ್ತು ಮತ್ತು ಸರ್ಕಾರಿ ಆಸ್ಪತ್ರೆ ಒಳಗೂ ಇನ್ನ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನ ಮಾಡಲಿಕ್ಕೆ ಅವರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿಕ್ ಬಯಸ್ತೇನೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಅಂಗಾಂಗ ದಾನ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದೇಹದಾನ ಜಾಗೃತಿಗಾಗಿ ತಂದೆಯ ಮೃತದೇಹ ಛೇದನೆ ಮಾಡಿ ವೈದ್ಯಕೀಯ ಇತಿಹಾಸ ಸೃಷ್ಟಿಸಿದ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಹಾಗೂ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯದರ್ಶಿ ಡಾಕ್ಟರ್ ಮಹಂತೇಶ್ ರಾಮಣ್ಣವರ್ ಅವರು. ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ, ಇದಕ್ಕೆ ನೀವು ಖಂಡಿತ ಒಂದು ವಿವರವಾದ ಉತ್ತರ ಕೊಡ್ತೀರಾ ಗೊತ್ತು ನನಗೆ. ವಿಚ್ ಇಸ್, ಜನರಿಗೆ ಯಾಕೆ ಈ ಒಂದು ವಿಷಯದ ಬಗ್ಗೆ ಅರಿವು ಮೂಡಿಸಬೇಕು, ಅಂಗಾಂಗ ದಾನದ ಬಗ್ಗೆ? ಇದನ್ನ ಕೇಳಿದ್ರೆ ಈಗ ಕೆಲವೇ ದಿವಸ ಒಳಗೆ ಗಣಪತಿ ಹಬ್ಬ ಬರಾಕತೈತಿ. ಆ ಗಣಪತಿಯನ್ನ ನಾವು ಈ ಸಂದರ್ಭದಲ್ಲಿ ವಿಘ್ನ ನಿವಾರಕ ನಾವು ಗಣಪತಿಯನ್ನ ಸ್ಮರಿಸ್ತೇವೆ. ಯಾಕಂತಂದ್ರೆ ಯಾಕೆ ಜಾಗೃತಿ ಮಾಡ್ಬೇಕಂದ್ರೆ, ಇದು ಗಣಪತಿಯಿಂದ ಶುರು ಆಗಿದೆ. ಗಣಪತಿಯಿಂದ ಏನು ಶುರು ಆಗಿದೆ ಅಂದ್ರೆ,
ಅದು ನೀವು ಮೈಥಾಲಜಿಕಲಿ ತಗೊಂಡ್ರೆ ಫಸ್ಟ್ ಹೆಡ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದ ಗಣಪತಿ. ಸೊ ಈ ಸಂದರ್ಭದಲ್ಲಿ ನಾ ಏನು ಯಾಕೆ ಜಾಗೃತಿ ಮಾಡ್ಬೇಕಂದ್ರೆ, ಇದು ಮೈಥಾಲಜಿಕಲಿ ನೀವು ಒಂದು ಪುರಾಣದಲ್ಲಿ ತಗೊಂಡಾಗ ನಾವು ಅವ್ರನ್ನ ಈ ಅಂಗಾಂಗ ದಾನದ ಯಾರಪ್ಪ ಪಿತಾಮಹ ಅಂತ ತಗೊಂಡ್ರೆ ನಾವು ಮೊದಲೇದಾಗಿ ಗಣೇಶನನ್ನ ನಾವು ಸ್ಮರಿಸ್ತೇವೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಕೂಡ ಯಾಕೆ ಜಾಗೃತಿ ಮಾಡುವಂತ ಪರಿಸ್ಥಿತಿ ಬಂದೈತಂದ್ರೆ, ಇತ್ತಿತ್ಲಾಗ 99% ಅಲ್ಲ ಯಾರು ಹೆಲ್ಮೆಟ್ ಹಾಕೋದ್ಲೆ ಗಾಡಿ ಹೊಡಿತಾರೆ. ಈಗ ಹೆಲ್ಮೆಟ್ ಹಾಕೋದ್ಲಿ ಯಾಕಂದ್ರೆ ಇಲ್ಲೇ ರೀ, ಇಲ್ಲೇ ಮಾರ್ಕೆಟ್ದಾಗ ಹೋಗಿ ಒಂದ್ 2 ನಿಮಿಷ ಬರ್ತಾನೆ. ನಮ್ ಸಾವು ಯಾವಾಗ ಎಲ್ಲಿ ಬರ್ತೈತಿ, ಯಾವ ಸಂದರ್ಭದಲ್ಲಿ ಟೈಮು ಏನೂ ಗೊತ್ತಿಲ್ಲ. ಸೊ ಒಂದು ಕಾರಣ ಸಾಕಷ್ಟೇ. ಸೊ ಯಾಕೆ ಈ ಮಾತು ಹೇಳತ್ತೀವಿ ಜಾಗೃತಿ ಮಾಡ್ಬೇಕಂದ್ರೆ, ಇತ್ತಿತ್ಲಾಗ ನಮ್ ಕೇಲಿ ಡಾಕ್ಟರ್ ಪ್ರಭಾಕರ್ ಹಾಸ್ಪಿಟಲ್ ಒಳಗ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಒಳಗ ಮೆದುಳು ನಿಷ್ಕ್ರಿಯ ಆದಂತ ಬಂದಂತ ವ್ಯಕ್ತಿಗಳಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಅಂಗಾಂಗ ದಾನದ ಜಾಗೃತಿ ಮಾಡಬೇಕಾಗಿದೆ. ಇದು ನಾವು ಮಾಡಿದ ತಪ್ಪು. ನಾವು ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಕೊಂಡು ಹೆಲ್ಮೆಟ್ ಹಾಕೊಂಡು ನಾವು ಹೋದಾಗ ಎಷ್ಟೋ ಸಲ ನೀವು ಸರಿಯಾಗಿ ಹೋಗ್ತೀರಂದ್ರೂ ಕೂಡ ಬರಾವ್ ಸರಿಯಾಗಿರೋದಿಲ್ಲ. ಅಂತ ಸಂದರ್ಭದಾಗ ನಾವು ಈ ಮೊದಲು ಪ್ರಿಕಾಷನ್ ತಗೋಬೇಕು. ಇತ್ತಿತ್ಲಾಗಿ ಏನಾಗಿದೆ ಅಂದ್ರೆ 99% ಇದನ್ನ ಯಾಕೆ ಹೇಳಾಗ್ತದೆ ಅಂದ್ರೆ, ಎಷ್ಟೋ ಜನ ಇದು ಹೆಲ್ಮೆಟ್ ಜೊತೆ ಕಿವಿಯೊಳಗೆ 2 ಕಡೆನ ಇಯರ್ಫೋನ್ ಹಾಕೋತಾರ. ಆ ಸಂದರ್ಭದಾಗ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಅವ ಹೆಲ್ಮೆಟ್ ಹಾಕೊಂಡು ಇಯರ್ಫೋನ್ ಹಾಕೊಂಡು ಹಿಂದ್ ಗಾಡಿ ಬರುದು ಗೊತ್ತಾಗುದಿಲ್ಲ. ಅವಾಗ ಏನಾಗ್ತದೆ ಅಂದ್ರೆ, ಕೆಲವೊಂದ್ ಸಂದರ್ಭದಾಗ ಮುನ್ಸೂಚನೆ ಅಪಘಾತ ಆಗೋ ಮುನ್ಸೂಚನೆ ಹಾರ್ನ್ ಹೊಡೆದು ನಾವು ಹೇಳ್ಬೇಕಂತ ವಯಸ್ಸಿದ್ರು ಅವ್ನ ಕಿವಿ ಕೇಳೋದಿಲ್ಲ, ಫುಲ್ ಮ್ಯೂಸಿಕ್. ಸೊ ಎಷ್ಟೋ ಸಲ ಹೋಗುವಾಗ ನಾವು ಕೂಡ ಬರ್ಬೇಕಾರ ಬೈಲೊಂಗ್ಲ ಬೆಳಗಾವ್ ಬರುವಾಗ ಕೈ ಮಾಡಿ ಇದಕ್ಕೆ ಹಿಂಗ್ ಕೈ ಮಾಡಿ ಹೋಗ್ತೇವೆ ತೆಗಿಪಾ ಅಂತ ಹೇಳಿ, ಆದ್ರೂ ಕೂಡ ಅವರು ನಮ್ಮನ್ನ ಸಿಟ್ಟಿಗೆ ನೋಡ್ತಾರ ಹೊರತು ಅವ್ರೇನ್ ತೆಗಿಯೋದಿಲ್ಲ. ವಿಶೇಷವಾಗಿ ಇದು ಇತ್ತಿತ್ಲಾಗೆ ಯಂಗ್ಸ್ಟರ್ಸ್ ಅಲ್ಲಿ ಬರಾಕತ್ತೈತಿ. ಆಮೇಲೆ ಇನ್ನೊಂದೇನಾಗಿದೆ ಅಂದ್ರೆ, ಇವತ್ತು ಯಂಗ್ಸ್ಟರ್ ಹೆಣ್ಮಕ್ಳಲ್ಲಿ ಕೂಡ ಅವ್ರು ಓಡ್ನಿ ಕಟ್ಕೊಂಡ್ ಬಿಡ್ತಾರೆ ಒಳಗೆ ಹಾಕೊಂಡು. ಅದು ಕೂಡ ಅವರಲ್ಲಿ ಕೂಡ ನಾವು ಎಷ್ಟೋ ಸಲ ಜಾಗೃತಿ ಮಾಡಿದೀವಿ. ಇದನ್ನೆಲ್ಲ ಯಾಕೆ ಹೇಳತ್ತೆ ಅಂದ್ರೆ, ಅಂಗಾಂಗ ದಾನ ಯಾಕೆ ಜಾಗೃತಿ ಮಾಡುವಂತಂದ್ರೆ, ನೀವು ಮಾಡಿದ ತಪ್ಪಿಗೆ ನೀವು ಮತ್ತೆ ಅದಕ್ಕೆ ಶಿಕ್ಷೆ ಕಟ್ಟಬೇಕಾದ್ರೆ ಅಂಗಾಂಗಗಳನ್ನ ನಾವೇನು ಡಿಮಾರ್ಟು ಬಿಗ್ ಬಜಾರ್ದಾಗ ಸಿಗುದಿಲ್ಲ. ಅವು ಸಿಗುವಂತ ವಸ್ತುಗಳು ಎಲ್ಲಂದ್ರೆ ಕಾಯದಿಂದ ಕಾಯ, ಒಬ್ಬ ಮನುಷ್ಯ ಸತ್ತ ನಂತರ ಕೊಡುವಂತ ವಸ್ತುಗಳು. ಅವನ್ನ ಅದು ಕೊಡ್ಬೇಕಾದ್ರೆ ಮೆದುಳು ನಿಷ್ಕ್ರಿಯ ಆಗ್ಬೇಕು. ಎಲ್ಲಾರು ಸಾಯುದು ಮೆದುಳು ನಿಷ್ಕ್ರಿಯ ಆಗಿ ಸಾಯಂಗಿಲ್ಲ. ಈಗ ರೇಷಿಯೋ ಬಹಳ ಇದೆ. 1,80,000 ಜನ ಇದ್ರೆ ನಮಗ್ ಬರ್ತಕ್ಕದ್ದು ಒಂದು ರೇಷಿಯೋ ಅಂದ್ರೆ ಬರೀ 6,000. ನೋಡ್ರಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಎಷ್ಟಿದೆ. ಇಷ್ಟು ಮಂದಿಗೆ ನೀವು ಎಲ್ಲರಿಗೂ ಬ್ರೈನ್ ಡೆತ್ ಅಂತ ಮತ್ತೆ ಡಾಕ್ಟರ್ ಅದಾವ್ರ ಐಸಿ ಒಳಗಿದ್ದವ್ರು ಸುಳ್ಳು ಐಸಿ ಒಳಗೆ ಬ್ರೈನ್ ಡೆತ್ ಆಗೈತೆ ಅಂತ ಹೇಳಿ ನಾವು ತೆಗಿಲಿಕ್ಕೆ ಬರುದಿಲ್ಲ. ನಮ್ಮ ಎಥಿಕ್ಸ್ ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ಮತ್ತೆ ಡಾಕ್ಟರ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ಯಾರ ಅಂತ ಹೇಳಿ ನಮ್ಮನ್ನ ಗೌರವ ಮಾಡಾಕ ಜೀವನ ಸಾರ್ಥಕತೆ ಐತಿ. ಯಾಕ ಜನಸಾಮಾನ್ಯರಿಗೆ ಅವ್ ಬದುಕ್ತಿದ್ರಿ, ಅವ್ ಸುಳ್ಳ ಒಂದು ಅಂಗಾಂಗ ತೆಗೆದು ಇನ್ನೊಬ್ರಿಗೆ ಮಾರ್ಕೋತಾರ ಅಂತ ಹಿಂಗೆಲ್ಲ ಬಹಳ ಹೊರಗಡೆ ಇದೆ. ಕಿಡ್ನಿ ಮಾರೋದಾಗ್ಲಿ ತಗೋದಾಗ್ಲಿ ಯಾವುದೂ ಇಲ್ಲ. ಮೊನ್ನೆದ್ ಹೇಳ್ತೀನಿ, ಮೆದುಳು ನಿಷ್ಕ್ರಿಯ ಆದ್ಮ್ಯಾಗ ಯಾರ್ದು ಕ್ರಿಟಿಕಲ್ ಇರ್ತಾರ ಅವ್ರಿಗೆ ಫಸ್ಟ್ ಸಿಗ್ತೈತೆ ಹೊರತು ನಂದು ಇನ್ಫ್ಲೂಯೆನ್ಸ್ ಐತೆ ಅಂತ ಅಥವಾ ಮಂಜುನಾಥ್ ಪೈ ಅವ್ರದ್ದು ಇನ್ಫ್ಲೂಯೆನ್ಸ್ ಐತೆ ಅಂತ ಹೇಳಿ ಯಾರ್ದು ಸಿಗುದಿಲ್ಲ. ಇದನ್ನ ಯಾಕೆ ಹೇಳತ್ತೇನೆ ಅಂದ್ರೆ, ಅದನ್ನ ಮಾನಿಟರ್ ಮಾಡೋರು ಜೀವನ ಸಾರ್ಥಕತೆ ಒಳಗ ರಿಜಿಸ್ಟರ್ ಮಾಡಬೇಕು. ವೇಟಿಂಗ್ ಲಿಸ್ಟ್ ಇದೆ. ಈಗ ನಮಗ ಈಗ ಹೈಯೆಸ್ಟ್ ಅಂಗಾಂಗ ಯಾವ್ದು ಬೇಕಾಗಿದೆ ಅಂದ್ರೆ ಕಿಡ್ನಿ. 5,000ಕ್ಕಿಂತ ಹೆಚ್ಚು ಜನ ಕಿಡ್ನಿ ವೈಫಲ್ಯರಾಗಿ ಈಗ ಲಿಸ್ಟ್ ನಾಗದಾರ. ಅವ್ರಿಗೆ ನೀವು ಸರಿಯಾದ ಟೈಮಿಗೆ ನೀವು ಸಿಗಲ್ಲ. ಎಷ್ಟೋ ಮಂದಿ ತಮ್ಮ ಕೊನೆ ಉಸಿರುಗಳನ್ನ ಉಳಿದಾರೆ. ಯಾಕ ಇನ್ ಟೈಮ್ ಸಿಕ್ಕಿಲ್ಲ. ನೀವು ಮತ್ತೆ ಅವ್ರಿಗೆ ಬೇಕಂದಾಗ ಸಿಗ್ಲಿಲ್ಲ, ಆಮೇಲೆ ಸಿಕ್ಕರೆ ಅದು ಉಪಯೋಗ ಇಲ್ಲ. ಇಂಥ ಸಂದರ್ಭದಾಗ ನಾವು ಜನಸಾಮಾನ್ಯರಲ್ಲಿ ಮತ್ತೊಂದು ಕಳಕಳಿ ವಿನಂತಿ ಏನಂತಾರೆ, ನೀವು ಬದುಕಿದ್ದಾಗ ನಿಮ್ಮ ಯಾರಿಗಾದರೂ ದಾನ ಮಾಡೋದು ಬಂತಂದ್ರೆ ಇನ್ನೊಂದು ಕೇಳ್ತಾರ. ಸರ್ ಏನಂತ ಕೇಳ್ತಾರ ಅವರು, ಕಿಡ್ನಿ ನಾವು ದಾನ ಮಾಡ್ತೇವೆ ಸರ್, ಮತ್ತ ನಾವು ಒಂದು ಬ್ರೈನ್ ಡೆತ್ ಆದಾಗ ಅವರು ಡಿಪೆಂಡ್ ಆಗ್ತಾರಲ್ಲ, ಅದೇ ರೀತಿಯಾಗಿ ನಿಮ್ ಫ್ಯಾಮಿಲಿ ಟ್ರೀ ಅಂತಿದೆ ಸರ್. ಒಂದು ಉದಾಹರಣೆ ಕೊಟ್ಟು ಹೇಳ್ತಾನೆ. ಖಂಡಿತ. ನನಗೆ ಡಯಾಲಿಸಿಸ್ ಮೇಲೆ ಇದ್ದೇನೆ, ನೀವು ಕೊಡ್ಬೋದಾ ನನಗೆ? ಅಲ್ಲ, ಈಗ ನನಗಾಗಿದೆ. ನಿಮ್ದು ಬ್ಲಡ್ ಗ್ರೂಪ್ ಯಾವುದು? ನಂದು ಬಿ ಪಾಸಿಟಿವ್ ಅಂತ ತಿಳ್ಕೊರು. ಒಂದು ಉದಾಹರಣೆ, ನೀವು ಕೊಡ್ಬೋದಾ? ಯಾಕೆ ಇಲ್ಲ ಇದು ಜನಸಾಮಾನ್ಯರಿಗೆ ಮಾಹಿತಿ ಹೋಗ್ಬೇಕು. ಏನಂತಂದ್ರೆ ಓನ್ಲಿ ಫ್ಯಾಮಿಲಿ ಟ್ರೀ ಅಂತೆ. ನಾವು ನನಗ 2 ಕಿಡ್ನಿ ಫೇಲಿಯರ್ ಅಂದ್ರೆ ಪೊಟೆನ್ಶಿಯಲಿ ನನ್ನ ಹೆಂಡತಿ ಕೊಡ್ಬೋದು, ನನ್ನ ತಂದೆ ತಾಯಿ ಕೊಡ್ಬೋದು, ನನ್ನ ತಮ್ಮ ಕೊಡ್ಬೋದು, ನನ್ನ ಮಕ್ಕಳು ಕೊಡ್ಬೋದು. ನೀವು ಕೊಡ್ಲಿಕ್ಕೆ ಅರ್ಹರಲ್ಲ. ಯಾಕೆ ಅಂತಂದ್ರೆ, ನೀವು ಕೊಡ್ತೇನಂತ ನಾ ತಗೊಂಡೆ, ಆಮೇಲೆ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಂದ್ರೆ ಏನು, ನೀವು ಕಿಡ್ನಿ ಕೊಟ್ಟಿದ್ದೀವಿ, ಒಂದು 2 ಲಕ್ಷ ರೂಪಾಯಿ ಫೋನ್ ಪೇ ಮಾಡ್ರಿ ಅಂತೀರಿ. ಸೊ ಇದು ಜೀವ ಸಾರ್ಥಕತೆ ಒಳಗ ಒಂದು ಉದಾಹರಣೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟನೆ ಅಂದ್ರೆ, ಇವೆಲ್ಲ ಹಣ ಸಂದಾಯ ಆಗಬಾರ್ದು ಅಥವಾ ಮಾರಬಾರ್ದಂತ ಫ್ಯಾಮಿಲಿ ಟ್ರೀ ಒಳಗನೆ ಆಗ್ಬೇಕು. ಆದ್ರೆ ಫ್ಯಾಮಿಲಿ ಟ್ರೀ ಒಳಗ ಯಾರು ಹೊಂದ್ಲಿಲ್ಲ, ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಅವಾಗ ಏನಾಗ್ತದೆ ಅಂದ್ರೆ ಬ್ರೈನ್ ಡೆಡ್, ಮೆದುಳು ನಿಷ್ಕ್ರಿಯ ಆದಂತ ಏನ್ ಬೇರೆ ಬೇರೆ ಸಂದರ್ಭದಲ್ಲಿ ನಿಧನರಾಗ್ತಾರಲ್ಲ ಅವ್ರನ್ನ ಆಯಾ ಸಂದರ್ಭ ಮೀಟಿಂಗ್ ಲಿಸ್ಟ್ ಇದ್ದವ್ರಿಗೆ ಕೊಡ್ತಾರೆ. ಮತ್ತೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, ಈಗಿನ ಟ್ರೆಂಡ್ ನೋಡಿದ್ರೆ ಒಂದು ಅಂಗಾಂಗ ವೈಫಲ್ಯ ಅಲ್ಲ, ಹಾರ್ಟ್ ಮತ್ತು ಕಿಡ್ನಿ ಫೇಲ್ ಆದವರು ಲಿಸ್ಟ್ ಬೇರೆ ಇದೆ. ಆಮೇಲೆ ಏನಪ್ಪಾ ಲಂಗ್ಸ್ ಮತ್ತು ಹಾರ್ಟ್ ಫೇಲ್ಯೂರ್ ಆದವರು ಬರ್ತದೆ. 2 ಅಂಗಾಂಗ ಒಂದೇ ಸಿಗುವಲ್ತು, ಇನ್ನು 2 ಎಲ್ಲಿದ್ ಕೊಡುದು. ಪರಿಸ್ಥಿತಿ ಹಿಂಗಿರುವಾಗ ನಾವು
ಬದುಕಿದ್ದಾಗ ಸದೃಢ ಪಾಲನೆ ಮಾಡೋದು ಬಹಳ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇತ್ತಿತ್ಲಾಗ ನಾನು ಮತ್ತೆ ಇವು ಯಾಕೆ ಹಿಂಗೆ ಫೇಲ್ಯೂರ್ ಆಗಕ್ಕೆ ಕಾರಣ ಅಂತಂದ್ರೆ ನಾವೆಲ್ಲರೂ ಕೂಡ ಈ ಏನು ನಾವು ಹಿಂದಿನ ಕಾಲದಾಗ ನಾವು ಬೀಸ್ಕೊಂಡು ಈವನ್ ಈಗ ಏನಂದ್ರೆ ಆಯಿಲ್ ಹಿಡ್ಕೊಂಡು ಇವೆಲ್ಲಾನು ನಾವು ಏನ್ ಮಾಡ್ಬಿಟ್ಟೇವೆ, ಈಗ ಹೊಸ ಮಾರ್ಪಾಟು ಹೋದ ಮತ್ತೆ ಹಳೆ ನಮ್ಮ ಸಂಸ್ಕೃತಿಗೆ ಹೋದಾಗ ಅಷ್ಟೇ ನಾವು ಏನಪ್ಪಾ ಅಂದ್ರೆ ಒಳ್ಳೆ ಜೀವನ ನಡೆಸ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತ ಇಂಥ ಸಂದರ್ಭದಾಗ ಈ ಅಂಗಾಂಗ ದಾನಕ್ಕೆ ವೈಫಲ್ಯ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳು ಅದಾವ. ಅಂತ ಸಂದರ್ಭದಲ್ಲಿ ನಿಮ್ಮ ವೈದ್ಯರ ಸಲಹೆ ಸೂಚನೆ ತಗೊಂಡು ಮುನ್ನೆಚ್ಚರಿಕೆವಾಗಿ ಹಂಗ ಆಗೋದಿದ್ರೆ ಮೊದಲೇ ತಗೊಂಡ್ರು ಮಾಡ್ಕೊಂಡ್ರೆ ಬಹುಶಃ ಅವರಲ್ಲಿ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿಕ್ ಬಯಸ್ತೀನಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಡಾಕ್ಟರ್ ಸರ್. ಕೊನೆಯದಾಗಿ ಸ್ನೇಹಿತರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಮೊದಲೇದಾಗಿ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈಗಾಗಲೇ ಈ ಅಂಗಾಂಗ ದಾನ ಕಸಿ ಬಹಳ ಏನಪ್ಪಾ ಅಂದ್ರೆ ಹಿರಿದಾದ ಒಂದು ಯಶಸ್ವಿಯಲ್ಲಿ ಹೊಂಟಿದೆ. ಯಾರಿಗಾದರೂ ಅಂಗಾಂಗ ದಾನ ಮಾಡುವವ್ರ ಇಚ್ಛೆ ಇದ್ರೆ ಅಥವಾ ಅದ್ರ ಬಗ್ಗೆ ನೀವು ತಿಳ್ಕೋದಿತ್ತಂದ್ರೆ ಅಥವಾ ನಿಮ್ಗೆ ಏನೇ ಸಲಹೆ ಸೂಚನೆ ಬೇಕಾದ್ರೆ ನಮ್ದು 24x7 ಹೆಲ್ಪ್ಲೈನ್ ನಂಬರ್ 1098 ಅಥವಾ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಒಂದು ಜಂಗಮವಾಣಿ ದೂರ ಏನಪ್ಪಾ ಅಂದ್ರೆ ಲ್ಯಾಂಡ್ಲೈನ್ಗೆ ನೀವು ಕಾಲ್ ಮಾಡಿದ್ರೆ ಅಲ್ಲಿ ನಿಮಗೇನಪ್ಪಾ ಅಂದ್ರೆ ಮಾಹಿತಿ ಕೊಡ್ತಾರ. ಮತ್ತೆ ಅದು ನೆನ್ಪಿಟ್ಕೊಡ್ರೆ ಮಾಹಿತಿ ಹೆಂಗ್ ಕೊಡ್ತಾರಂದ್ರೆ ಒಂದೊಂದು ಆರ್ಗನ್ಗೆ ಒಬ್ಬೊಬ್ರಿಗೆ ನಾವು ಏನಪ್ಪಾ PR ಪಬ್ಲಿಕ್ ರಿಲೇಷನ್ ಆಫೀಸರ್ ಜನಸಂಪರ್ಕ ಅಧಿಕಾರಿಗಳಿದಾರ. ನೀವು ಕಿಡ್ನಿ ಬೇಕಂತಂದ್ರೆ ಯೂರೋಲಜಿ ಡಿಪಾರ್ಟ್ಮೆಂಟ್ಗೆ ಹಾಕ್ರಿ, ಅಥವಾ ಹಾರ್ಟದ್ ಏನಾರು ಬೇಕಾಗಿತ್ತಂದ್ರೆ ನೀವು ನಮ್ದ ಹೃದಯ ಸಂಬಂಧ ಅಂತ ವಿಭಾಗಕ್ಕೆ ಮಾಡ್ರಿ. ಅದೇ ರೀತಿಯಾಗಿ ಯಕೃತ ಸಂಬಂಧ ಅಂತ ಒಂದು ಏನಪ್ಪಾ ಅಂದ್ರೆ ನಿಮ್ಮ ವಿಭಾಗಕ್ಕೆ ನೀವು ಅಲ್ಲಿ ಮಾಡ್ಕೊಂಡ್ರೆ ಹೆಪ್ಟಾಲಜಿಸ್ಟ್ ಇದ್ದಾರೆ, ಯೂರೋಲಜಿಸ್ಟ್ ಇದ್ದಾರೆ, ಆಮೇಲೆ ಅದೇ ರೀತಿಯಾಗಿ ನಮ್ಗೆ ಕಾರ್ಡಿಯಾಲಜಿಸ್ಟು ಇದ್ದಾರೆ. ನೀವು ಅಲ್ಲಿ ಮಾಹಿತಿ ತಗೋಬಹುದು. ಇಲ್ಲಂದ್ರೆ ನೀವು ಮಾಹಿತಿ ನಮ್ಮಿಂದನೂ ಕೇಳಬಹುದು, ಜಾಗೃತಿ ಮಾಡಬಹುದು. ನನ್ನ ಮೊಬೈಲ್ ನಂಬರ್ ಅನ್ನ ಹೇಳಲಿಕ್ಕೆ ಬಯಸ್ತೇನೆ, 9242496497. ಮತ್ತೊಮ್ಮೆ ಹೇಳ್ತೇನೆ, 9242496497. ಈ ಒಂದು ಮೊಬೈಲ್ ಕಾಲ್ ಮಾಡಿದ್ರೆ ನಾವು ಕೂಡ ನಿಮಗೆ 24x7 ನಿಮಗೆ ಏನೇ ಸಂದರ್ಭ ಬಂದರೂ ಕೂಡ ನಾವು ಜಾಗೃತಿ ಮಾಡಲಿಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಕೊನೆಯದಾಗಿ ನಮ್ಮ ತಂದೆಯವರು ಒಂದು ನುಡಿಯನ್ನು ಹೇಳಿದ್ರು ಈ ಅಂಗಾಂಗ ದಾನದ ಜಾಗೃತಿ ಬಗ್ಗೆ. ಏನಪ್ಪಾ ಅಂದ್ರೆ ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಈ ಒಂದು ನುಡಿಯಲ್ಲಿ ಬಹಳ ಅರ್ಥಗಂಭಿತವಾಗಿದೆ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ, ಕಣ್ಣದಾನ ಆಗಲಿ, ಚರ್ಮದಾನ ಆಗಲಿ ಅವು ಕೂಡ ಅಂಗಾಂಗಗಳ. ಆದರೆ ಇದಕ್ಕೆ ಬ್ರೈನ್ ಡೆಡ್ ಬೇಕಾಗಿಲ್ಲ. ಮತ್ತೊಮ್ಮೆ ಹೇಳ್ತೇನೆ, ನೇತ್ರದಾನ ಕೂಡ ಒಂದು ಅಂಗ, ನಮ್ಮ ಬಾಡಿ ಒಳಗೆ ಒಂದು ಆರ್ಗನ್, ಚರ್ಮ ಕೂಡ ಒಂದು ಅಂಗಾಂಗ. ಆದ್ರೆ ನೇತ್ರದಾನ, ಚರ್ಮದಾನ ಈ ಎರಡಕ್ಕೂ ಬ್ರೈನ್ ಡೆತ್ ಆಗಬೇಕಾಗಿಲ್ಲ. ನ್ಯಾಚುರಲ್ ಡೆತ್ ಅಂದ್ರೆ ಸಹಜ ಸಾವ ಆದಾಗನೇ ಇವನ್ ತೆಗೆದುಕೊಳ್ಳಬೇಕು. ಇದು ಮನೆಯಲ್ಲೇ ಆಗ್ಬೋದು, ಆಸ್ಪತ್ರೆಯಲ್ಲೇ ಆಗ್ಬೋದು. ಇವೆರಡಕ್ಕೆ ಬಹಳ ಜನ ಏನ್ ತಿಳ್ಕೊತಾರೋ, ನಾವು ಈಗ ಆರ್ಗನ್ ಡೊನೇಷನ್ ಅಂದ ಕೂಡ ನೇತ್ರ ಬರ್ತೈತಿ, ಅದು ಮನ್ಯಾಗ ಆದ್ರೆ ತಗೋಲಿಕ್ಕೆ ಬರ್ತಲ್ಲ. ಮನೆಯಲ್ಲೇ ಆದ್ರೆ ಮೂರೇ ದಾನ, ಒಂದು ನೇತ್ರದಾನ, ಒಂದು ಚರ್ಮದಾನ, ಒಂದು ದೇಹದಾನ, ಟೋಟಲ್ ಕಂಪ್ಲೀಟ್ ಬಾಡಿ ಡೊನೇಟ್ ಮಾಡ್ಬೋದು. ಆದ್ರೆ ವಿವಿಧ 8 ಅಂಗಾಂಗಗಳನ್ನ ದಾನ ಮಾಡಲಿಕ್ಕೆ ಕಂಪಲ್ಸರಿ ಕಡ್ಡಾಯವಾಗಿ ಪೇಷಂಟ್ ಏನಪ್ಪಾ ಅಂದ್ರೆ ICU ಒಳಗೆ ಅಡ್ಮಿಟ್ ಆಗಿರ್ಬೇಕು. ತೀವ್ರ ನಿಗಾ ಘಟಕದಲ್ಲಿ ವೈದ್ಯರು ಅದನ್ನ ತಪಾಸಣೆ ಮಾಡಿ ಇವರು ಅಂಗಾಂಗ ದಾನ ಮಾಡ್ಲಿಕ್ಕೆ ಏನಪ್ಪಾ ಅವರು ಅರ್ಹರಿದಾರ ಇಲ್ಲೋ ಅಂತ ಹೇಳಿ ಅವರು ನಿಮ್ಮ ಫ್ಯಾಮಿಲಿ ಏನ ಮೆಂಬರ್ಸ್ ಇದ್ದಾರೆ ಅವರ ಕುಟುಂಬದ ಸದಸ್ಯರಿಗೆ ಹೇಳ್ತಾರೆ. ಕುಟುಂಬ ಸದಸ್ಯರು ನಿರ್ಧಾರ ಮಾಡಬಹುದು, ಕೊಡಬಹುದು ಅಥವಾ ಕೊಡಬಾರ್ದು ಅಂತೇಳಿ. ಯಾವುದೇ ಕುಟುಂಬದ ಸದಸ್ಯರ ಏನಪ್ಪಾ ಅಂದ್ರೆ ಒಪ್ಪಿಗೆ ಇಲ್ಲದೆ ಯಾವುದೇ ಅಂಗಾಂಗಗಳನ್ನ ನಾವು ಹಾರ್ವೆಸ್ಟ್ ಅಥವಾ ರಿಟ್ರಿವಲ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಇರುವುದಿಲ್ಲ. ಅವರ ಒಂದು ಒಪ್ಪಿಗೆ ತೆಗೆದುಕೊಂಡನೆ ನಾವು ಮುಂದುವರಿತೇವೆ ಅಂತ ಹೇಳಿ ಬಯಸ್ತೇನೆ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಅಂಗಾಂಗ ದಾನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ರಾಮನ್ನವರ್ ಚಾರಿಟೇಬಲ್ ಟ್ರಸ್ಟ್ ಬೈಲಾಂಗುಲ ಸ್ಥಾಪಿಸಿ ಜನಸಾಮಾನ್ಯರಲ್ಲಿ ಅಂಗಾಂಗದಾನ ಜಾಗೃತಿ ಮೂಡಿಸಿರುವ ಹಾಗೂ ದೇಹದಾನ ಜಾಗೃತಿಗಾಗಿ ತಂದೆಯ ಮೃತದೇಹ ಛೇದನೆ ಮಾಡಿ ವೈದ್ಯಕೀಯ ಇತಿಹಾಸ ಸೃಷ್ಟಿಸಿದ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು ಹಾಗೂ ಡಾಕ್ಟರ್ ರಾಮನ್ನವರ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯದರ್ಶಿ ಡಾಕ್ಟರ್ ಮಹಂತೇಶ್ ರಾಮನ್ನವರ್ ಸರ್ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.